ತೀರ್ಥಹಳ್ಳಿ ಒಕ್ಕಲಿಗರ ಸಂಘದ ವತಿಯಿಂದ ತೀರ್ಥಹಳ್ಳಿ ತಾಲೂಕಿನಲ್ಲಿ ಪರಿಪೂರ್ಣವಾದ ಸಮುದಾಯ ಭವನ ಕಟ್ಟಲು ಸಲಹೆ ಸಹಕಾರ ಮತ್ತು ದೇಣಿಗೆ ಸಂಗ್ರಹಕ್ಕಾಗಿ ರಾಜಧಾನಿಯಲ್ಲಿ ಮಲೆನಾಡು ಒಕ್ಕಲಿಗರ ಸಭೆ ನಡೆಸಲಾಗಿತ್ತು. ಈ ಸಭೆಯು ಮಹಾಲಕ್ಷ್ಮಿ ಲೇಔಟ್ನ ಬಿಜಿಎಸ್ ವರ್ಲ್ಡ್ ಸ್ಕೂಲ್ನಲ್ಲಿ ಇದೇ ಮಾರ್ಚ್ 23ರಂದು ಬುಧವಾರ ಸಂಜೆ 5:30ಕ್ಕೆ ನಡೆಯಿತು. ಈ ಸಭೆಗೆ ರಾಜಧಾನಿ ಬೆಂಗಳೂರಿನಲ್ಲಿ ತೀರ್ಥಹಳ್ಳಿ ಮತ್ತು ಸುತ್ತಮುತ್ತಲಿನ ಬೆಂಗಳೂರಿನಲ್ಲಿರುವ ಒಕ್ಕಲಿಗರು ಶ್ರೀ 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 ಪ್ರಸನ್ನನಾಥ ಸ್ವಾಮೀಜಿಯವರ ಸಾನ್ನಿಧ್ಯದಲ್ಲಿ ಗೃಹ ಮಂತ್ರಿಗಳಾದ ಅರಗ ಜ್ಞಾನೇಂದ್ರ, ಅಬಕಾರಿ ಸಚಿವರಾದಂತಹ ಕೆ ಗೋಪಾಲಯ್ಯ, ಒಕ್ಕಲಿಗರ ಸಂಘದ ನಿರ್ದೇಶಕರಾದಂತಹ ಉಮಾಪತಿರವರು, ತುಮಕೂರಿನ ಮಾಜಿ ಶಾಸಕರಾದಂತಹ ಸುರೇಶ್ ಗೌಡ್ರು ಹಾಗೂ ಒಕ್ಕಲಿಗ ಸಂಘದ ಅಧ್ಯಕ್ಷರಾದಂತಹ ಪ್ರಭಾಕರ್ ಅವರು ಮತ್ತು ಧರ್ಮೇಶ್ ರವರು ಇನ್ನು ಮುಂತಾದ ಸಮಾಜದ ಗಣ್ಯರು ಭಾಗವಹಿಸಿದ್ದರು. ನಾಡಗೀತೆಯೊಂದಿಗೆ ಪ್ರಾರಂಭ ಮಾಡ್ತಿದ್ದೇವೆ. ದಯಮಾಡಿ ತಾವೆಲ್ಲರೂ ಇದರಿಂದ ನಾಡಗೀತೆ ಗೌರವ ನೀಡಬೇಕಂತ ಕೇಳ್ಕೊಳ್ತಿದ್ದೇವೆ. जय भारत जननीय तनुजाते जय हे कर्नाटक माते जय सुंदर वनि मन गणनाडे जय हे रसुचि गणने भूदेविय मकुटन नवमणिये गंधद चंदन मन्निन गणे राघव मधुसूदन रव तरिसिद भारत जननीय तनुजाते जय भारत जननीय तनुजाते घोष जीवವು ನಿನ್ನಾವೇಶ ವಸುವಿನ ಗಿರಿಗಳ ಸಾರೆ ನಿನ್ನಯ ಕೊರಳಿನ ಮಾಯೆ ಕವಿಯ ಪತಂಗದ ಗೌರಮತಿನ ಮುತ ಭಾರತ ಜನನಿಯ ಸಂಗಾತೆ ಜಯ ಹೇ ಕರ್ನಾಟಕ ಮಾತೆ ಶಂಕರ ರಾಮನುಜ ವಿದ್ಯಾರಣ್ಯ ಬಸವೇಶ್ವರ ಇಹ ದಿವ್ಯಾರಣ್ಯ ಬ್ರಹ್ಮಷಡಕ್ಷರಿ ಹೊನ್ನ ಮಂಗಲ ಭೂಮಿಪತಿ ಜನ್ನ ಕವಿ ಗರ್ಭಿಸಿದ ಮಂಗಳ ಧಾಮ ಕವಿಗೋಗಿಲೆಗಳ ಪುಣ್ಯ ರಾಮ ನಾಯಕ ರಾಮ ಕವೀರರ ಭಾರತ ಜನನಿಯ ಸಂಗಾತೆ ಜಯ ಹೇ ಕರ್ನಾಟಕ ಮಾತೆ ಭೈರಪ್ಪ ಹೊಯ್ಸಳರಾಡಿದ ನಾಡೆ ಕಲ್ಲಣ ಜಗಣರ ನೆಚ್ಚಿನ ಬೀಡೆ ಕೃಷ್ಣ ಶರಾವತಿ ತುಂಗ ಕಾವೇರಿಯವರ ಗಂಗ ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ಸಂಗಾತೆ ಜಯ ಹೇ ಕರ್ನಾಟಕ ಮಾತೆ ಸರ್ವ ಜನಾಂಗ ಶಾಂತಿಯ ತೋಟ ರಸಿಕರ ಕಂಗಳ ಸೆಳೆಯುವ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನ ಉದ್ಯಾನ ಜನಗಣ ಹೋಲುವ ಸೊರೆಗಳ ಧಾಮ ಕಾಯಕ ವೈದಿಕರ ರಾಮ ಕನ್ನಡ ಗುಡಿ ಕುಣಿದಾಡುವ ದೇಹ ಕನ್ನಡ ತಾಯಿಯ ಮಕ್ಕಳ ದೇಹ ಭಾರತ ಜನನಿಯ ಸಂಗಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ. ಧನ್ಯವಾದಗಳು.
BGS ಕಾಲೇಜ್ ಮಹಾಲಕ್ಷ್ಮೀಪುರ ಇವರು ಪ್ರಾರ್ಥನೆಯನ್ನು ಮಾಡ್ತಾಯಿದ್ದಾರೆ. ಏನು ಧನ್ಯಳೋ ಏನು ಧನ್ಯಳೋ ಲಕ್ಷ್ಮಿ ಎಂಥ ಮಾನವೋ ಸಾನುರಾಗದಿಂದ ಹರಿಯ ತಾನೇ ಸೇವೆ ಮಾಡುತ್ತಿಹಳು ಸಾನುರಾಗದಿಂದ ಹರಿಯ ತಾನೇ ಸೇವೆ ಮಾಡುತ್ತಿಹಳು ಏನು ಧನ್ಯಳೋ ಲಕ್ಷ್ಮಿ ಎಂಥ ಮಾನವೋ ಕೋಟಿ ಕೋಟಿ ಭೃತ್ಯರಿರಲು ಹಾಟಕಾಂಬರನ ಸೇವೆ ಕೋಟಿ ಕೋಟಿ ಭೃತ್ಯರಿರಲು ಹಾಟಕಾಂಬರನ ಸೇವೆ ಸಾಟಿಯಿಲ್ಲದೆ ಮಾಡಿ ಪೂರ್ಣ ನೋಟದಿಂದ ನೋಡುತ್ತಿಹಳು ಏನು ಧನ್ಯಳೋ ಲಕ್ಷ್ಮಿ ಎಂಥ ಮಾನವೋ ಸರ್ವತ್ರ ದಿವ್ಯಾಪ್ತನಾದ ಸರ್ವದೋಷರಹಿತನಾದ ಸರ್ವತ್ರ ದಿವ್ಯಾಪ್ತನಾದ ಸರ್ವದೋಷರಹಿತನಾದ ಸರ್ವವಂದ್ಯನಾದ ಪುರಂದರ ಸರ್ವವಂದ್ಯನಾದ ಪುರಂದರ ವಿಠಲನ್ನ ಸೇವಿಸುವಳು ಏನು ಧನ್ಯಳೋ ಲಕ್ಷ್ಮಿ ಎಂಥ ಮಾನವೋ ಲಕ್ಷ್ಮಿ ಎಂಥ ಮಾನವೋ ಲಕ್ಷ್ಮಿ ಎಂಥ ಮಾನವೋ ಸ್ವಲ್ಪ ಸೈಡಿಂದ ಸ್ವಲ್ಪ ಸೈಡು ಸ್ವಲ್ಪ ಸೈಡು
ತಾಲೂಕಿನ ಹೆಮ್ಮೆಯ ಪುತ್ರರಾಗಿರ್ತಕ್ಕಂಥ ಹಾಗೂ ಶಾಸಕರಾಗಿರ್ತಕ್ಕಂಥ ಹಾಗೂ ಗೃಹ ಸಚಿವರಾಗಿರ್ತಕ್ಕಂಥ ಶ್ರೀಯುತ ಆರ್ಗ ಜ್ಞಾನೇಂದ್ರ ಇವರಿಗೆ ನಾನು ಸ್ವಾಗತವನ್ನು ಬಯಸ್ತೇನೆ ಹಾಗೂ ಇವರಿಗೆ ಮಾಲಾರ್ಪಣೆಯನ್ನು ಮಾಡಬೇಕಾಗಿ ಕೇಳ್ಕೊಳ್ತೇನೆ. ಸೈಡ್ 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 ಸ್ಥಳೀಯ ಶಾಸಕರು ಹಾಗೂ ಗೌರವಾನ್ವಿತ ಅಬಕಾರಿ ಸಚಿವರಾದ ಶ್ರೀಯುತ ಕೆ ಗೋಪಾಲಯ್ಯ ಸರ್ ಇವರಿಗೆ ನಾನು ಹೃತ್ಪೂರ್ವಕವಾದ ಸ್ವಾಗತ ಬಯಸ್ತೇನೆ. ಇವರಿಗೆ ಮಾಲಾರ್ಪಣೆ ಮಾಡಿಕೊಡ್ಬೇಕಾಗಿ ಕೇಳ್ಕೊಳ್ತೇನೆ. ಈ ಕಡೆ ಸರ್ ಸ್ವಲ್ಪ ಶ್ರೀಯುತ ಸುರೇಶ್ ಗೌಡರು ಮಾಜಿ ಶಾಸಕರು ತುಮಕೂರು ಗ್ರಾಮಾಂತರ ಕ್ಷೇತ್ರ ಹಾಗೂ ಒಕ್ಕಲಿಗ ಮುಖಂಡರು ಇವರಿಗೆ ಕೂಡ ಈ ಸಭೆಗೆ ಸ್ವಾಗತ ಬಯಸ್ತೇನೆ. ಇವರಿಗೆ ಮಾಲಾರ್ಪಣೆಯನ್ನು ಮಾಡಬೇಕಾಗಿ ಕೇಳ್ಕೊಳ್ತೇನೆ. ಶ್ರೀಯುತ ಬಾಳೆಹಳ್ಳಿ ಪ್ರಭಾಕರ್ ನಮ್ಮ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಬಾಳೆಹಳ್ಳಿ ಪ್ರಭಾಕರ್ ಇವರಿಗೆ ನಾನು ಸ್ವಾಗತವನ್ನು ಬಯಸ್ತೇನೆ. ಇವರಿಗೆ ಮಾಲಾರ್ಪಣೆಯನ್ನು ಮಾಡಬೇಕಾಗಿ ಕೇಳ್ಕೊಳ್ತೇನೆ. ಸೈಡ್ ಸೈಡ್ ಶ್ರೀಯುತ ಸಿರಿಪುರ ಧರ್ಮೇಶ್ ಅವರು ನಿರ್ದೇಶಕರು ಹಾಗೂ ಉದ್ಯಮಿಗಳು ತೀರ್ಥಹಳ್ಳಿ ತಾಲೂಕು ಇವರಿಗೆ ಈ ಸಂಘಕ್ಕೆ ನಮ್ಮ ಸಂಘದ ಪರವಾಗಿ ಸ್ವಾಗತ ಬಯಸ್ತೇನೆ ಹಾಗೂ ಇವರಿಗೆ ಮಾಲಾರ್ಪಣೆಯನ್ನು ಮಾಡಬೇಕಾಗಿ ಸೈಡ್ ಅಣ್ಣ ಈ ಕಡೆ ನಮ್ಮ ಕಡೆ ಹಾಗೆಯೇ ಉಮಾಪತಿ ಅವರು ರಾಜ್ಯ ವಕೀಲರ ಸಂಘದ ನಿರ್ದೇಶಕರು ಇವರಿಗೆ ಈ ಸಂಘಕ್ಕೆ ಸ್ವಾಗತ ಬಯಸ್ತೇನೆ. ಇವರಿಗೂ ಕೂಡ ಮಾಲಾರ್ಪಣೆಯನ್ನು ಮಾಡಬೇಕಾಗಿ ಕೇಳ್ಕೊಳ್ತೇನೆ. ಸರ್ ಈ ಕಡೆ ಬನ್ನಿ ಅಲ್ಲೇ ಬನ್ನಿ ಇಲ್ಲಿ ನೋಡಿ ಅಣ್ಣ ಇಲ್ಲಿ ನೋಡಿ
ಇಲ್ಲಿ ಬನ್ನಿ. ಒಂದು ಕಡೆ ತೀರ್ಥಹಳ್ಳಿ ತಾಲೂಕು ಒಕ್ಕಲಿಗರ ಸಂಘ ಸುಮಾರು 127 ವರ್ಷಗಳ ಇತಿಹಾಸ ಇದೆ. ಅನೇಕರು ಸಾವಿರಾರು ಜನ ಅಲ್ಲಿ ಒಂದು ಶಿಕ್ಷಣ ಸಂಸ್ಥೆಯನ್ನು ಕೂಡ ಕಟ್ಟಿ ಬೆಳೆಸ್ತಾ ಇದ್ದೇವೆ. ಅನೇಕ ಹಿರಿಯರ ಶ್ರಮದಿಂದಾಗಿ ಇವತ್ತು ರಾಜ್ಯದಲ್ಲಿ ಅತ್ಯಂತ ಹಿರಿಯ ಸಂಘ ಅನ್ನುವಂಥ ಒಂದು ಹೆಗ್ಗಳಿಕೆಯ ಪಾತ್ರ ಕೂಡ ಆಗಿದೆ. ಅಲ್ಲಿ ಪ್ರಾರಂಭದಲ್ಲಿ ಒಂದು ಓದಲಿಕ್ಕಾಗಿ ವಿದ್ಯಾಭ್ಯಾಸ ಶಿಕ್ಷಣವನ್ನು ಮಾಡಲಿಕ್ಕೋಸ್ಕರ ವಿದ್ಯಾರ್ಥಿ ನಿಲಯವನ್ನು ಪ್ರಾರಂಭ ಮಾಡಿದರು. ಆ ವಿದ್ಯಾರ್ಥಿ ನಿಲಯದಲ್ಲಿ ಓದಿರ್ತಕ್ಕಂಥ ಅನೇಕರು ಅಲ್ಲೇ ಶಿಕ್ಷಣವನ್ನು ಮಾಡಿ ಬೇರೆ ಬೇರೆ ಕ್ಷೇತ್ರದಲ್ಲಿ ಬಹಳ ದೊಡ್ಡ ದೊಡ್ಡ ವ್ಯಕ್ತಿಗಳಾಗಿ ಇವತ್ತು ಬೆಳೆದಿದ್ದಾರೆ. ಹಾಗಾಗಿ ತೀರ್ಥಹಳ್ಳಿ ಒಕ್ಕಲಿಗರ ಸಂಘದಲ್ಲಿ ಅನೇಕರು ಅಲ್ಲಿ ಓದಿರ್ತಕ್ಕಂಥವ್ರು, ಶಿಕ್ಷಣವನ್ನು ಮಾಡಿರ್ತಕ್ಕಂಥವ್ರು, ತೀರ್ಥಹಳ್ಳಿ ತಾಲೂಕು ಒಕ್ಕಲಿಗರು ಇವತ್ತು ರಾಜ್ಯದ ವಿವಿಧ ಕ್ಷೇತ್ರಗಳಲ್ಲಿ ಕೂಡ ಕೆಲಸವನ್ನು ಮಾಡ್ತಾ ಇದ್ದಾರೆ. ತೀರ್ಥಹಳ್ಳಿ ಕ್ಷೇತ್ರ ಅಂದರೆ ನಮ್ಮೆಲ್ಲರಿಗೂ ಕೂಡ ನೆನಪಾಗುವಂಥದ್ದು ಸಾಹಿತ್ಯ, ರಾಜಕೀಯ ಮುಂಚೂಣಿಗೆ ಬರ್ತದೆ. ಸಾಹಿತ್ಯ ಕ್ಷೇತ್ರದಲ್ಲಿ ಅತ್ಯಂತ ದಿಗ್ಗಜರಾಗಿರ್ತಕ್ಕಂಥ ರಾಷ್ಟ್ರಕವಿ ಕುವೆಂಪುರವರು ನಮಗೆ ನೆನಪಾಗ್ತದೆ. ಹಾಗೆಯೇ ಹಾಮನಾಯ್ಕರವರು ನೆನಪಾಗ್ತಾರೆ, ಎನ್.ಕೆ. ಇಂದಿರವರು ನೆನಪಾಗ್ತಾರೆ. ರಾಜಕೀಯ ಕ್ಷೇತ್ರ ಅಂತ ಹೇಳಿದ್ರೆ ಕಡದಾಳ ಮಂಜಪ್ಪನವರು ನೆನಪಾಗ್ತಾರೆ. ಶಾಂತವೇರಿ ಗೋಪಾಲಗೌಡರು ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಊಳುವನೇ ಹೊರದುಡಿ ಅಂತ ಹೇಳಿ ತಮ್ಮೆಲ್ಲರಿಗೂ ಕೂಡ ಅನ್ನಭಾಗ್ಯವನ್ನು ಕೊಟ್ಟಿರ್ತಕ್ಕಂಥ ಶ್ರೀಯುತ ಶಾಂತವೇರಿ ಗೋಪಾಲಗೌಡರು ನೆನಪಾಗ್ತಾರೆ. ಅನಂತರದಲ್ಲಿ ತೀರ್ಥಹಳ್ಳಿಯ ಹೆಮ್ಮೆಯ ಪುತ್ರರು, ಈಗಿನ ಹಾಲಿ ಶಾಸಕರಾಗಿರ್ತಕ್ಕಂಥ ಕರ್ನಾಟಕ ರಾಜ್ಯದ ಗೃಹ ಸಚಿವರಾಗಿರ್ತಕ್ಕಂಥ ಶ್ರೀಯುತ ಆಲ್ಗಾ ಜ್ಞಾನೇಂದ್ರ ಅವರು ಕೂಡ ತಾವೆಲ್ಲರೂ ಕೂಡ ಕರ್ನಾಟಕ ರಾಜ್ಯದ 2ನೇ ಸ್ತರದ ಮಂತ್ರಿಯಾಗಿ ನಮ್ಮೆಲ್ಲರ ಹೆಮ್ಮೆಯ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರು ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ಬಿಡುವಿಲ್ಲದ ಕಾರ್ಯಕ್ರಮದಲ್ಲೂ ಕೂಡ ಭಾಗವಹಿಸಿ ಕೂಡ ಮತ್ತೊಮ್ಮೆ ಹೃದಯಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತಿದ್ದೇವೆ. ಹಾಗೆ ಮಾಧ್ಯಮದ ಮಿತ್ರರು ಬಂದಿದ್ದಾರೆ, ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಸ್ವಾಗತವನ್ನು ಬಯಸ್ತಿದ್ದೇವೆ. ಹಾಗೆ ಈಗ ಈ ಕಾರ್ಯಕ್ರಮದಲ್ಲಿ ಈ ದೀಪ ಬೆಳೆಯುವ ಮುಖಾಂತರ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಬೇಕು ಅಂತ ಹೇಳಿ ಶ್ರೀಯುತ ಶ್ರೀ 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 ಪ್ರಸನ್ನನಾಥ ಸ್ವಾಮೀಜಿ ಅವರಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊತಿದ್ದೇವೆ. ಎಲ್ಲರ ಪರವಾಗಿ ಹೃತ್ಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಕೂಡ ಸಲ್ಲಿಸ್ತಾ ಇದ್ದೇವೆ. ಗೋಪಾಲಯ್ಯನವರು ಕರ್ನಾಟಕ ರಾಜ್ಯದ ಅಬಕಾರಿ ಸಚಿವರಾಗಿ ಅತ್ಯುತ್ತಮವಾಗಿ ಕೆಲಸವನ್ನು ಕೂಡ ನಿರ್ವಹಿಸ್ತಾ ಇದ್ದಾರೆ. ಹಾಗೆಯೇ ಕರ್ನಾಟಕ ರಾಜ್ಯದ ಗೃಹ ಸಚಿವರಾಗಿರ್ತಕ್ಕಂಥ ಶ್ರೀಯುತ ಆಲ್ಗಾ ಜ್ಞಾನೇಂದ್ರ ಅವರಿಗೆ ಕೂಡ ಅವರ ಮಾಲಾರ್ಪಣೆಯನ್ನ ಮಾಡಿ ಶಾಲೆ ಓದಿಸಿ ಗೌರವವನ್ನು ಸಲ್ಲಿಸ್ತಾ ಇದ್ದಾರೆ. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಕೂಡ ಸಲ್ಲಿಸ್ತಾ ಇದ್ದೇವೆ. ಅಭಿನಂದನೆಗಳು ಸರ್ ತಮಗೆ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಈ ಕಾರ್ಯಕ್ರಮದ ರೂಪರೇಷೆಗಳು ಮತ್ತು ಯಾವ ಉದ್ದೇಶಕ್ಕೋಸ್ಕರ ಸ್ವಾಮಿಗಳ ಆತ್ಮಕ್ಕೆ, ದಿವ್ಯ ಆತ್ಮಕ್ಕೆ ನಮನಗಳನ್ನು ಸಲ್ಲಿಸ್ತಾ ಶ್ರೀ ಶ್ರೀ ನಿರ್ಮಲಾನಂದ ಸ್ವಾಮೀಜಿಯವರ ಪಾದಗಳಿಗೆ ನಮಸ್ಕರಿಸುತ್ತಾ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಶ್ರೀಮಠದ ಪ್ರಧಾನ ಕಾರ್ಯದರ್ಶಿಗಳು, ಶಿವಮೊಗ್ಗ ಮತ್ತು ಉತ್ತರ ಕನ್ನಡ ಜಿಲ್ಲಾ ಅಧ್ಯಕ್ಷರು ಆಗಿರ್ತಕ್ಕಂಥ ಶ್ರೀ 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 ಪ್ರಸನ್ನನಾಥ ಸ್ವಾಮಿಗಳ ಪಾದಗಳಿಗೆ ನಮಸ್ಕರಿಸುತ್ತಾ ನಮ್ಮ ಕ್ಷೇತ್ರದ ಹೆಮ್ಮೆಯ ಪುತ್ರರು, ಕ್ಷೇತ್ರದ ಶಾಸಕರು, ಮಾನ್ಯ ರಾಜ್ಯ ಗೃಹ ಸಚಿವರು ಆಗಿರ್ತಕ್ಕಂಥ ಸನ್ಮಾನ್ಯ ಆಲ್ಗಾ ಜ್ಞಾನೇಂದ್ರರವರೇ, ಈ ಕ್ಷೇತ್ರದ ಶಾಸಕರು, ರಾಜ್ಯದ ಅಬಕಾರಿ ಸಚಿವರು ಆಗಿರ್ತಕ್ಕಂಥ ಗೋಪಾಲಯ್ಯನವರೇ, ತುಮಕೂರು ಗ್ರಾಮಾಂತರ ಮಾಜಿ ಶಾಸಕರು, ಸನ್ಮಿತ್ರರು ಆಗಿರ್ತಕ್ಕಂಥ ಸುರೇಶ್ ಗೌಡರವರೇ, ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ರಾಜ್ಯ ವಕೀಲರ ಸಂಘದ ನಿರ್ದೇಶಕರು, ಆತ್ಮೀಯರು ಆಗಿರ್ತಕ್ಕಂಥ ಉಮಾಪತಿಯವರವರೇ, ಈ ರಾಜ್ಯಕ್ಕೆ ಮತ್ತೊಬ್ಬ ನಮ್ಮ ತಾಲೂಕಿನ ನಮ್ಮ ಜಿಲ್ಲೆಯಿಂದ ರಾಜ್ಯಕ್ಕೆ ಆಯ್ಕೆಯಾಗಿರ್ತಕ್ಕಂಥ ಸನ್ಮಿತ್ರರು ಆಗಿರ್ತಕ್ಕಂಥ ಸಿರಿಬೇರ್ ಧರ್ಮೇಶ್ವರವರೇ, ಇಲ್ಲಿ ಇದಕ್ಕೆ ಸ್ಥಳಾವಕಾಶ ಕೊಟ್ಟಿರ್ತಕ್ಕಂಥ ಶ್ರೀ ಮಠಕ್ಕೆ ಮತ್ತೊಮ್ಮೆ ನಾನು ತಾಲೂಕು ವಕೀಲರ ಸಮುದಾಯದ ಪರವಾಗಿ ಮತ್ತೊಮ್ಮೆ ತಮಗೆ ಆಭಾರಿಯಾಗಿರ್ತಕ್ಕಂಥ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ನಾವು ತುರ್ತು ಕಾರ್ಯಕ್ರಮವನ್ನು ಇಟ್ಕೊಂಡು ಒಂದು ಕರೆಯನ್ನ ನಮ್ಮ ಮಲೆನಾಡು ಭಾಗದ ಮತ್ತು ಇಲ್ಲಿ ನಿವಾಸಿಯಾಗಿರ್ತಕ್ಕಂಥವರಿಗೆ ಒಂದು ಕರೆಯನ್ನ ಕೊಟ್ವಿ. ಇಲ್ಲಿ ನಿರ್ಮಲಾನಂದ ಸ್ವಾಮೀಜಿ ಮತ್ತು ಪ್ರಸನ್ನ ಸ್ವಾಮೀಜಿ ಮತ್ತು ನಮ್ಮ ಇಬ್ರು ಮಿನಿಸ್ಟರ್ಗಳು ಗೋಪಾಲಯ್ಯ ಮತ್ತು ನಮ್ಮ ಆಲ್ಗಾ ಜ್ಞಾನೇಂದ್ರ ಅವರು ಗೃಹ ಸಚಿವರು ಅವರ ನೇತೃತ್ವದಲ್ಲಿ ತಮ್ಮ ಒಂದು ಸಮ್ಮಿಲನ ಕಾರ್ಯಕ್ರಮವನ್ನ ಮಾಡ್ತೇವೆ. ತಾವೆಲ್ಲರೂ ಕೂಡ ಭಾಗವಹಿಸಬೇಕು ಅಂತಕ್ಕಂಥದ್ದು. ಆ ಸಂದರ್ಭದಲ್ಲಿ ತಾವೆಲ್ಲರೂ ಕೂಡ ಈ ಕರೆಗೆ ಹೋಗೊಟ್ಟು ಬಂದಿರತಕ್ಕಂಥವ್ರನ್ನ ನಾನು ಅತ್ಯಂತ ಅಭಿಮಾನ ಪೂರ್ವಕವಾಗಿ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ನಿಮ್ಮನ್ನ ನೆನೆಸಲಿಕ್ಕೆ ಬಯಸ್ತೇನೆ. ಬಂಧುಗಳೇ, ನಾವು ತೀರ್ಥಹಳ್ಳಿಯಲ್ಲಿ ವಕೀಲರ ಸಂಘ ಪ್ರಾರಂಭ ಆಗಿರ್ತಕ್ಕಂಥದ್ದು ಸಾಮಾನ್ಯವಾಗಿ ಎಲ್ಲರಿಗೂ ಕೂಡ ಗೊತ್ತಿದೆ.
1901ರಲ್ಲಿ ಇಡೀ ರಾಜ್ಯಕ್ಕೆ ಪ್ರಥಮವಾಗಿ ಸಂಘವನ್ನ ಪ್ರಾರಂಭವನ್ನ ಮಾಡಿದ್ದೇವೆ. 122ನೇ ವರ್ಷವನ್ನ ನಾವು ಇವತ್ತು ಪಾದಾರ್ಪಣೆಗಳನ್ನ ಮಾಡ್ತಾ ಇದ್ದೇವೆ. ನಮ್ಮ ಪೂರ್ವಿಕರು ಒಂದು ಒಳ್ಳೆಯ ಸದುದ್ದೇಶವನ್ನ ಇಟ್ಟು ಒಂದು ಸಂಘವನ್ನ ನಿರ್ಮಾಣ ಮಾಡೋದು. ಅದ ನಂತರ 89-90ರಲ್ಲಿ ನಾವು ಶಾಲೆಯನ್ನ ಪ್ರಾರಂಭ ಮಾಡಿದ್ವಿ. ಸುಮಾರು ಇವತ್ತು 1800ರಿಂದ 900 ಮಕ್ಕಳು ನಮ್ಮ ಸಂಘದ ವತಿಯಿಂದ ನಡೀತಕ್ಕಂಥ ಶಾಲೆಯಲ್ಲಿ ವಿದ್ಯಾಭ್ಯಾಸವನ್ನ ಮಾಡ್ತಾ ಇದ್ದಾರೆ. ಅದರ ಪೂರ್ವಿಕರ ಮೂಲ ಕಾನ್ಸೆಪ್ಟ್ ಹೇಗಿದೆ ಅಂತ ಹೇಳಿದ್ರೆ, ಯಾವುದೇ ಕಾರಣಕ್ಕೂ ಕೂಡ ನಾವು ನಡೆಸ್ತಕ್ಕಂಥ ಸಂಸ್ಥೆಗಳು ಅದು ಕಮರ್ಷಿಯಲ್ ಆಗಬಾರ್ದು ಅಂತಕ್ಕಂಥ ಚಿಂತನೆಯನ್ನ ನಮ್ಮ ತಾಲೂಕಲ್ಲಿ ಒಳಗೊಂಡಿರ್ತಕ್ಕಂಥವ್ರು. ಆ ಹಿರಿಯರ ಮಾರ್ಗದರ್ಶನದಂತೆ ಇವತ್ತಿನವರೆಗೂ ಕೂಡ ನಾವು ಯಾವುದನ್ನು ಕಮರ್ಷಿಯಲ್ ಆಗಿ ತಗೊಂಡೋಗಿಲ್ಲ. ಒಂದು ವಿದ್ಯಾಭ್ಯಾಸವನ್ನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅತ್ಯಂತ ತೀರ್ಥಹಳ್ಳಿಯ ಒಳಗಡೆ ಸುಮಾರು ಖಾಸಗಿ ಸಂಸ್ಥೆಗಳಿದ್ದಾವೆ, ವಿದ್ಯಾಸಂಸ್ಥೆಗಳಿದ್ದಾವೆ. ಅವೆಲ್ಲರಿಗಿಂತನೂ ಕಡಿಮೆ ಹಂತದ ಫೀಸನ್ನ ಕಲೆಕ್ಟ್ ಮಾಡಿ ಎಲ್ಲ ಜಾತಿಯವರನ್ನ ಒಂದ್ಗೂಡಿಸ್ಕೊಂಡು ಹೋಗ್ತಕ್ಕಂಥ ಒಂದು ವಿದ್ಯಾಸಂಸ್ಥೆ ಮತ್ತು ಒಂದು ಸಮಾಜ ಇದೆ ಅಂದ್ರೆ ಅದು ಹೆಮ್ಮೆಯಿಂದ ಹೇಳುವುದು ತಾಲೂಕು ಒಕ್ಕಲಿಗರ ಸಂಘ ಇದೆ ಅಂತ ಹೇಳಿ. ಹಾಗಾಗಿ ಆ ನಿಟ್ಟಿನಲ್ಲಿ ಪಾದಾರ್ಪಣೆ ಮಾಡಿರ್ತಕ್ಕಂಥ ನಾವು ಒಂದು ಸುಸಜ್ಜಿತವಾಗಿರ್ತಕ್ಕಂಥ ಕಲ್ಯಾಣ ಮಂಟಪದ ಹಿಂದೆ 25, 30, 40, 50 ವರ್ಷದ ಹಿಂದೆ ಕೇಟಿಕೆ ಅಂತ ಹೇಳಿದ್ರೆ ಅದು ಅದರಲ್ಲಿ ಮದುವೆ ಆಗ್ತಕ್ಕಂಥದ್ದೇ ದೊಡ್ಡ ಸಂಭ್ರಮ ಅಂತಕ್ಕಂಥದ್ದಿತ್ತು ನಾವೆಲ್ಲ ಸಣ್ಣಗಿರ್ತಕ್ಕಂಥ ಸಂದರ್ಭದಲ್ಲಿ. ಆ ಕೇಟಿಕೆ ಇವತ್ತು ನಮ್ಮ ಜನಸಂಖ್ಯೆಗೆ ಅನುಗುಣವಾಗಿ ಮತ್ತೆ ಬೇರೆಯವರು ಕಟ್ಟಿರ್ತಕ್ಕಂಥ ಸಮುದಾಯ ಭವನಗಳಿಗಾಗಿ ನಾವು ನಗಣ್ಯಕ್ಕೆ ಹೋಗಿ ಒಂದು ಕಡೆಯಲ್ಲಿ ನಗಣ್ಯಕ್ಕೆ ಸೇರ್ತಾ ಇದ್ದೇವೆ. ಅದನ್ನ ನಮ್ಮ ಸಮಾಜದ ಹಿತಚಿಂತಕರು ಮತ್ತು ನಮ್ಮೆಲ್ಲ ಅಧಿಕಾರದಲ್ಲಿ ಇರ್ತಕ್ಕಂಥ ಬಂಧುಗಳನ್ನು ಒಳಗೊಂಡು ನಾವು ಒಂದು ತೀರ್ಮಾನಕ್ಕೆ ಬಂದ್ವಿ. ಬಹಳ ದೊಡ್ಡ ಸಮಾಜವಾಗಿ 122 ವರ್ಷಗಳನ್ನ ಕಳೆದಿದ್ದೇವೆ. ಬಹಳ ಜನ ನಮ್ಮಲ್ಲಿ ಸಂಪನ್ಮೂಲ ವ್ಯಕ್ತಿಗಳಿದ್ದಾರೆ. ಅವರೆಲ್ಲರನ್ನೂ ಕೂಡ ಕ್ರೋಢೀಕರಿಸಿಕೊಂಡು ಒಂದು ಅದ್ಭುತವಾಗಿರ್ತಕ್ಕಂಥ ಈ ರಾಜ್ಯಕ್ಕೆ ಮಾದರಿ ಆಗ್ತಕ್ಕಂಥ ಒಂದು ಸಮುದಾಯ ಭವನವನ್ನ ನಿರ್ಮಾಣ ಮಾಡಬೇಕು ಅಂತ ಹೇಳಿ ತೀರ್ಮಾನವನ್ನ ತಗೊಂಡ್ವಿ. ಅದಕ್ಕೆ ಪೂರಕವಾಗಿ ಸರ್ಕಾರದಿಂದ ನಮ್ಗೆ ಈಗಾಗಲೇ 3 ಕೋಟಿ ಸ್ಯಾಂಕ್ಷನ್ ಆಗಿದೆ. 1,20,00,000 ಹಣವನ್ನ ನಮ್ಮ ಕೈಗೆ ತಂದು ಕೊಟ್ಟಿದ್ದಾರೆ ಸನ್ಮಾನ್ಯ ಗೃಹ ಸಚಿವರು. ಹಾಗಾಗಿ ಆ 1,20,00,000 ನಮಗೆ ಕಳಿಸಿ ತಂದು ಕೊಟ್ಟಿರ್ತಕ್ಕಂಥದಕ್ಕೆ ನಾನು ಈ ಸಭೆಯ ಮುಖಾಂತರ ಅವರನ್ನ ಅತ್ಯಂತ ಅಭಿಮಾನದಿಂದ ಈ ಸಂದರ್ಭದಲ್ಲಿ ಅಭಿನಂದಿಸ್ತೇನೆ. ಮತ್ತೆ ಸರ್ಕಾರವೇ ಇಲ್ಲಿದೆ, ಒಂದು ಅರಣ್ಯ ಸಚಿವರಿದ್ದಾರೆ, ಮತ್ತೆ ನಮ್ಮ ಗೃಹ ಸಚಿವರಿದ್ದಾರೆ, ಅಬಕಾರಿ ಸಚಿವರಿದ್ದಾರೆ ಮತ್ತು ಗೃಹ ಸಚಿವರಿದ್ದಾರೆ. ನಮ್ಮ ಎಲ್ಲರನ್ನು ಒಟ್ಟುಗೂಡಿಸ್ತಕ್ಕಂಥ ಶ್ರೀ ಮಠವೇ ನಮ್ಮ ಜೊತೆಲಿದೆ. ನಾವು ಇವತ್ತು ಈ ಕಾರ್ಯಕ್ರಮವನ್ನ ಒಟ್ಟಾಗಿ ಹೋಗ್ಲಿಕ್ಕೆ ಏನಾದ್ರು ಒಂದು ರೂಪರೇಷೆಗಳನ್ನ ಕೊಟ್ಟು ತೀರ್ಥಹಳ್ಳಿಯಲ್ಲಿ ಬಂದು ನಿಮ್ಮ ಚಾಪನ್ನ ನೀವು ಈ ರೀತಿ ಮೂಡಿಸ್ಬೇಕು ಅಂತ ಹೇಳಿ ನಮಗೊಂದು ದಿವ್ಯ ಮಾರ್ಗದರ್ಶನ ಮಾಡಿರ್ತಕ್ಕಂಥ ಶ್ರೀ ಪ್ರಸನ್ನನಾಥ ಸ್ವಾಮೀಜಿಯವರು ನಾವು ಯಾವ ಕಾರಣಕ್ಕೂ ಕೂಡ ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಸುಮಾರು ಕಳೆದ ಮಾರ್ಚ್ 25 ಮತ್ತು 26ರಲ್ಲಿ ನಮ್ಮ ತಾಲೂಕಲ್ಲಿ 2 ದಿನ ಕಲ್ಯಾಣ ಮಂಟಪಕ್ಕಾಗಿ ಪ್ರವಾಸವನ್ನ ಮಾಡ್ತಾರೆ. 2 ದಿನ ಕಲ್ಯಾಣ ಮಂಟಪಕ್ಕಾಗಿ ಪ್ರವಾಸವನ್ನ ಮಾಡಿ ಸುಮಾರು 1,36,00,000 ದೇಣಿಗೆಯನ್ನ ಕೊಟ್ಟಿರ್ತಕ್ಕಂಥ ಕೀರ್ತಿ ಸನ್ಮಾನ್ಯ ಪ್ರಸನ್ನನಾಥ ಸ್ವಾಮೀಜಿ ಅವರಿಗೆ ಸತ್ತದೆ ಅಂತಕ್ಕಂಥದ್ದನ್ನ ನಾನು ಇಲ್ಲಿ ಕೂತಿರ್ತಕ್ಕಂಥ ಬಂಧುಗಳಿಗೆ ಹೇಳಲಿಕ್ಕೆ ಬಯಸ್ತೇನೆ. ನಾವು ಆ ದೃಷ್ಟಿಕೋನವನ್ನ ಇಟ್ಕೊಂಡು ನಮ್ಮ ಎಲ್ಲ ಹಿತೈಷಿಗಳು, ಬಂಧುಗಳು, ಒಡನಾಡಿಗಳು ಎಲ್ಲರೂ ಕೂಡ ರಾಜ್ಯದಲ್ಲಿ ಇದ್ದಾರೆ, ರಾಜ್ಯದ ರಾಜಧಾನಿಯಲ್ಲಿದ್ದಾರೆ. ಅವರೆಲ್ಲರೂ ಕೂಡ ಒಂದ್ ಕಡೆಯಲ್ಲಿ ಸೇರಿಸಿ ನಮ್ಮ ಕಷ್ಟಗಳನ್ನ ನಿಮ್ಮ ಮುಂದೆ ಇಟ್ಕೊಂಡ್ರೆ ನಾವು ಯಾರಿಗೂ ಕೂಡ ಬಲಾತ್ಕಾರವನ್ನು ಮಾಡ್ತಕ್ಕಂಥ ಕರೆದಿಲ್ಲ. ನಮ್ಮ ಕಷ್ಟಗಳೇನಿದಾವೆ ಅಂತಕ್ಕಂಥದ್ದನ್ನ ಎಳೆಯಾಗಿ ನಿಮ್ಮ ಮುಂದೆ ಇಟ್ರೆ ಎಲ್ಲರೂ ಒಂದ್ ಕಡೆಯಲ್ಲಿ ಉದಾರವಾಗಿ ಸಹಾಯವನ್ನ ಮಾಡಬಹುದು ಅಂತಕ್ಕಂಥ ಚಿಂತನೆಯನ್ನ ಇಟ್ಕೊಂಡು ಈ ಕಾರ್ಯಕ್ರಮವನ್ನ ನಾವು ಬಂದ ಆಯೋಜನೆ, ಅದು ಶಾರ್ಟ್ ಪೀರಿಯಡ್ ಅಲ್ಲಿ 2-3 ದಿನದಲ್ಲಿ ತಗೊಂಡಿರ್ತಕ್ಕಂಥ ಕಾರ್ಯಕ್ರಮ. ಬಹಳಷ್ಟು ಜನರಿಗೆ ಇದರ ಮೆಸೇಜ್ ಹೋಗಿಲ್ಲ. ಹಾಗಾಗಿ ಅವರಲ್ಲಿ ನಾನು ಈ ಸಂದರ್ಭದಲ್ಲಿ ಕ್ಷಮೆಯನ್ನು ಕೂಡ ಯಾಚಿಸ್ತೇನೆ. ಯಾಕಂದ್ರೆ ಗೊತ್ತಿದೆ ನಿಮ್ಗೆ, ಬಹಳ ಹತ್ತಿರದಲ್ಲಿ ಕಾರ್ಯಕ್ರಮ ಇಟ್ಕೊಂಡ್ರೆ ಆಗೋದಿಲ್ಲ. ಶ್ರೀಗಳು ನಮ್ಗೆ 23 ಇಲ್ಲ 24 ದಿನಾಂಕದಲ್ಲಿ ನಾವು ಅವೈಲೇಬಲ್ ಇದ್ದೇವೆ ಅಂತಕ್ಕಂಥ ಸಂದರ್ಭವನ್ನು ಹೇಳಿದಾಗ ಸನ್ಮಾನ್ಯ ಗೃಹ ಸಚಿವರನ್ನ ಮತ್ತು ನಮ್ಮ ಅಬಕಾರಿ ಸಚಿವರನ್ನ ನಮ್ಮ ಗೃಹ ಸಚಿವರ ಮುಖಾಂತರ ಅವರಿಗೆ ಆಹ್ವಾನವನ್ನ ಮಾಡಿಸಿ ತಾವೆಲ್ಲರೂ ಕೂಡ ಇಲ್ಲಿ ಉಪಸ್ಥಿತರಿದ್ದೀರಿ. ತಾವೆಲ್ಲರೂ ಕೂಡ ಬಹಳ ಮಾತುಗಳನ್ನ ಆಡೋದ್ರ ಮುಖಾಂತರ ಎಲ್ಲರ ಮನವೊಲಿಸ್ತಕ್ಕಂಥ ಕಾರ್ಯಕ್ರಮದ ನೇತೃತ್ವವನ್ನು ನಿಮಗೆ ಬಿಡ್ತಾ ಇದ್ದೇವೆ. ನಾವೆಲ್ಲರೂ ಕೂಡ ಇಲ್ಲಿ ನಾವು ಭಿಕ್ಷೆ ಬೇಡಲಿಕ್ಕೆ ಇಲ್ಲಿ ಭಿಕ್ಷಾಟನೆಗೆ ಬಂದಿದ್ದೇವೆ. ಇಲ್ಲಿ ನಾವು ನಿಮ್ಮನ್ನ ಎಲ್ಲರನ್ನೂ ಕೂಡ ಇಲ್ಲಿ ಸೇರಿಸಿರ್ತಕ್ಕಂಥದ್ದು
ಭಿಕ್ಷೆ ಬೇಡಲಿಕ್ಕಾಗಿ ಭಿಕ್ಷೆ ಬೇಡಲಿಕ್ಕಾಗಿ ಬಂದಿದ್ದೇವೆ. ಸನ್ಮಾನ್ಯ ಆಗ ಜ್ಞಾನೇಂದ್ರ ಅವರು ನಾವು ತೀರ್ಥಹಳ್ಳಿಯಲ್ಲಿ ಒಂದು ಕಾರ್ಯಕ್ರಮವನ್ನು ಮಾಡಿದ್ವಿ. ಈಗ ಮೊನ್ನೆ 26ನೇ ತಾರೀಕಿನ ಮಾಡಿದ್ವಿ. ಶ್ರೀ ಶ್ರೀ ಪ್ರಸನ್ನಾಥ ಸ್ವಾಮೀಜಿ ಅವರ ನೇತೃತ್ವದಲ್ಲಿ ನಮ್ಮ ಸಮುದಾಯದವರು ಏನು ಎಲೆಕ್ಟ್ ಆಗಿದ್ರು, ಗ್ರಾಮ ಪಂಚಾಯತ್ಗೆ, ತಾಲೂಕ್ ಪಂಚಾಯತ್ಗೆ, ಜಿಲ್ಲಾ ಪಂಚಾಯತ್ಗೆ, ವಿವಿಧ ಸಹಕಾರ ಸಂಘ ಸಂಸ್ಥೆಗಳಲ್ಲಿ ಸುಮಾರು 400 ಜನ ಏನಿದ್ದಾರೆ ಅವರನ್ನೆಲ್ಲರೂ ಕೂಡ ಒಂದು ಒಳಗೊಂಡಿರ್ತಕ್ಕಂಥ ಒಂದು ಕಾರ್ಯಕ್ರಮವನ್ನ ಮಾಡಿದ್ವಿ. ಆ ಕಾರ್ಯಕ್ರಮದಲ್ಲಿ ಬಹಳ ಅದ್ಭುತವಾಗಿರ್ತಕ್ಕಂಥ ಮತ್ತು ಎಲ್ಲರಿಗೂ ಹತ್ತಿರದಲ್ಲಿ ಮನಗೆ ಮುಟ್ಟುವಂತ ಮಾತುಗಳನ್ನು ಒಂದು ಹೇಳಿದ್ರು. ನಮ್ಮ ಇಡೀ ನಮ್ಮ ತೀರ್ಥಹಳ್ಳಿ ತಾಲೂಕಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ಒಕ್ಕಲಿಗರದ್ದು ಕೂಡ ಆ ಕಲ್ಯಾಣ ಮಂಟಪಕ್ಕೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ನಂದೊಂದು ಪಾಲಿದೆ ಅಲ್ಲಿ ಅಂತಕ್ಕಂಥದ್ದನ್ನ ತೀರ್ಮಾನವನ್ನ ನೀವು ತಗೊಳ್ಬೇಕು ಅಂತಕ್ಕಂಥ ಕರೆಯನ್ನ ಕೊಟ್ಟರು. ಆ ಕರೆಗೆ ಹೋಗ್ಬಿಟ್ಟು ಎಲ್ಲೋ ಒಂದ್ ಕಡೆಯಲ್ಲಿ ನಮಗೆ ಪೂರಕವಾಗಿರ್ತಕ್ಕಂಥ ವಾತಾವರಣ ಸೃಷ್ಟಿ ಆಗ್ತಾ ಇದೆ. ಸನ್ಮಾನ್ಯ ಶ್ರೀ ಶ್ರೀ ಪ್ರಸನ್ನಾಥ ಸ್ವಾಮೀಜಿ ಅವರು ಇನ್ನೂ 10 ಸಾರಿ ನಿಮ್ಮಲ್ಲಿ ಭಿಕ್ಷಾಟನೆಗೆ ಬರ್ತೀನಿ ಅಂತಕ್ಕಂಥ ಮಾತನ್ನ ಇವತ್ತು ಕೂಡ ಕೊಟ್ಟಿದ್ದಾರೆ. ನಾನು ದಿನಾಂಕವನ್ನ ಏಪ್ರಿಲ್ ತಿಂಗಳಲ್ಲಿ ನಿಗದಿ ಮಾಡ್ತೇನೆ ಅಂತ ಹೇಳಿದ್ದಾರೆ. ಹಾಗಾಗಿ ನಮ್ಮ ತಾಲೂಕಿನಲ್ಲಿ ಒಂದು ಮಠದ ಶ್ರೀಮಠದ ಪರವಾಗಿರ್ತಕ್ಕಂಥ ಒಂದು ಶ್ರೀಮಠದ ಜೊತೆಯಲ್ಲಿ ನಾವು ಓಡಾಡಬೇಕು, ಶ್ರೀಮಠದ ಭಕ್ತಾದಿಗಳ ಜೊತೆಯಲ್ಲಿ ಭಕ್ತರಾಗಿ ನಾವು ಅಲ್ಲಿ ಪಾಲ್ಗೊಳ್ಬೇಕು ಅಂತಕ್ಕಂಥ ಮನಸ್ಥಿತಿಗೆ ನಮ್ಮ ತಾಲೂಕಿನಾದ್ಯಂತ ಒಕ್ಕಲಿಗ ಸಮುದಾಯ ಬಂದವರು ಬಂದು ನಿಂತಿದ್ದಾರೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಬಂಧುಗಳೇ, ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಈಗ ಒಂದು 10 ಬಸ್ಸು 1800 ಜನ ಮಕ್ಕಳು ಇದ್ರೂ ಕೂಡ ನಾವು ಅತ್ಯಂತ ಕಡಿಮೆ ವೆಚ್ಚದಲ್ಲಿ ನಾವು ವಿದ್ಯಾಭ್ಯಾಸವನ್ನು ನಡೆಸಿ ಅದರಲ್ಲಿ ನಮ್ಮ ಗಗಪುರರೆಲ್ಲ ಇದ್ದಾರೆ. ಬಹಳಷ್ಟು ಜನ ಮುಖ್ಯ ಇವರಿದ್ದಾರೆ. ನಾನು ಯಾರನ್ನೂ ಕೂಡ ಹೆಸರು ಕೋಟ್ ಮಾಡಕ್ ಹೋಗೋದಿಲ್ಲ. ತಾವೆಲ್ಲರೂ ಕೂಡ ನಮ್ಮ ಕರೆ ಶಾರ್ಟ್ ಪೀರಿಯಡ್ ಮಾಡಿರ್ತಕ್ಕಂಥ ಕರೆ ತಾವೆಲ್ಲರೂ ಕೂಡ ಬಂದಿದ್ದೀರಿ. ಅವರೆಲ್ಲರೂ ಕೂಡ ಅದನ್ನ ಕುರಿತು ಮಾತಾಡೋರು ಇದ್ದಾರೆ. ನಮ್ಮ ಉದ್ದೇಶ ಒಂದೇ ಇತ್ತು, ಎಲ್ಲರನ್ನೂ ಸೇರಿಸಿ ನಾವು ಒಂದು ಮಾಡ್ತಕ್ಕಂಥ ಕಲ್ಯಾಣ ಮಂಟಪವನ್ನ ನೀವೇನು ಊರಿಗೆ ಬಂದಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಜಾಗಕ್ಕೆ ನಿಮ್ಮ ಪಾದವನ್ನ ಇಟ್ಟು ಹೋಗ್ಬೇಕು ಅಂತಕ್ಕಂಥ ವಿನಂತಿಯನ್ನ ಮಾಡ್ಕೊಳ್ತೇನೆ. ದುಡ್ಡು ಕೊಡೋದು ಅಥವಾ ದುಡ್ಡು ನೀವು ಕಳ್ಸ್ಕೊಡೋದು ಅಥವಾ ನಾವು ಕೇಳೋದು ಅದನ್ನ ಸೆಕೆಂಡ್ ಭಾಗವಾಗಿ ತಗೊಳ್ತೇನೆ. ನಾನು ನಿಮ್ಮಲ್ಲಿ ವಿನಂತಿಯನ್ನ ಮಾಡ್ಕೊಳ್ತೇನೆ, ನಮ್ಮ ಕಲ್ಯಾಣ ಮಂಟಪ ಮಾಡ್ತಕ್ಕಂಥ ಜಾಗಕ್ಕೆ ನೀವು ಬಂದು ಹೋಗ್ಬೇಕು ಅಂತಕ್ಕಂಥ ನಮ್ರತೆಯ ಆಹ್ವಾನವನ್ನ ಮಾಡಿ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ತಮ್ಮೆಲ್ಲರಿಗೂ ಕೂಡ ವಂದಿಸಿ ನಾನು 2 ಮಾತುಗಳನ್ನು ಮುಗಿಸ್ತೇನೆ. ಎಲ್ಲರಿಗೂ ಕೂಡ ನಮಸ್ಕಾರ. ನಮಸ್ಕರಿಸುತ್ತಾ ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ನಮ್ಮ ಗೋಪಾಲ ಈ ಭಾಗದ ಶಾಸಕರು, ಸಚಿವರು, ಜನಾನುರಾಗಿಗಳು, ಸದಾ ಜನಪರ ಕೆಲಸವನ್ನ ಮಾಡುವಂಥವ್ರು. ಕರೋನಾ ಸಂದರ್ಭದಲ್ಲಿ 2 ಅಲೆಗಳಲ್ಲೂ ಕೂಡ ಈ ಭಾಗದ ಎಲ್ಲ ಮನೆಗಳಿಗೆ ರೇಷನ್ ಕಿಟ್ ಅನ್ನ ಕೊಟ್ಟಂತವ್ರು, ಮೆಡಿಸಿನ್ ಅನ್ನ ಕೊಟ್ಟಂತವ್ರು. ಇವತ್ತು ಯಾವುದೇ ರಾಜ್ಯದಿಂದ ಯಾರೇ ಕಷ್ಟದಲ್ಲಿ ಬಂದರೂ ಕೂಡ ಅವರಿಗೆ ಸಹಾಯ ಹಸ್ತವನ್ನ ನೀಡುವಂತ ಒಬ್ಬ ಕಲಿಯುಗದ ಕರ್ಣ ಅಂತ ಹೇಳಿದ್ರು ತಪ್ಪಾಗಲ್ಲ. ಅಂತ ಒಬ್ಬ ನಿಷ್ಪಕ್ಷಪಾತವಾಗಿ ಸೇವೆ ಮಾಡುವಂತ ರಾಜಕೀಯ ಅವರು ಕೂಡ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದಾರೆ. ಅರಗ ಜ್ಞಾನೇಂದ್ರ ಅವರು, ನಾನು 2008 ಚುನಾವಣೆಯಲ್ಲಿ ನಮ್ಮ ಪಕ್ಷದಿಂದ ಅಲ್ಲಿ ಜವಾಬ್ದಾರಿ ಆಗಿದ್ರು. 2 ಟೈರ್ ಎಲೆಕ್ಷನ್ ಆಯಿತು. ಆ ಸಂದರ್ಭದಲ್ಲಿ ಅರಗ ಜ್ಞಾನೇಂದ್ರ ಅವರ ಕ್ಷೇತ್ರಕ್ಕೆ ಒಂದು 10 ದಿವಸ ಕ್ಯಾಂಪೇನ್ಗೆ ಹೋಗಿದ್ದೆ. ಅವರ ಸರಳತೆ, ಸಜ್ಜನಿಕೆಯನ್ನು ನೋಡಿ ನಾನೇ ಬೆರಗಾದೆ. ನಮ್ಮ ಈ ಭಾಗದ ಚುನಾವಣೆಗಳು ಬಹಳ ಬಿರುಸಾಗಿರ್ತವೆ, ಮತ್ತೆ ಹಣದ ಮೇಲೆ ನಡೀತವೆ ಕೆಲವು ಚುನಾವಣೆಗಳು ನಮ್ಮ ಬೆಂಗಳೂರಿನ ಸುತ್ತಮುತ್ತ. ಅವ್ರ ಕ್ಷೇತ್ರಕ್ಕೆ ಹೋದಾಗ ಯಾವ ರೀತಿ ಸರಳವಾಗಿತ್ತು ಅಂತ ಹೇಳಿದ್ರೆ 1947 ಸ್ವಾತಂತ್ರ್ಯ ಬಂದ ಮೇಲೆ ಯಾವ ರೀತಿ ಚುನಾವಣೆಗಳು ನಡೀತಿತ್ತು ಅಂತದಕ್ಕೆ ಒಂದು ಸಾಕ್ಷಿ ಅವ್ರ ಕ್ಷೇತ್ರ. ಅದಕ್ಕೆ ಉದಾಹರಣೆ ಕಡದಾಳ್ ಮಂಜಪ್ಪನವ್ರು ಇರ್ಬೋದು, ಮತ್ತೆ ಅದೇ ರೀತಿ ಶಾಂತಿಗಿರಿ ಗೌಡರು ಇರ್ಬೋದು. ಅವರೆಲ್ಲರ ಒಂದು ಮಾರ್ಗದರ್ಶನದಲ್ಲಿ ಇವತ್ತು ಆ ಕ್ಷೇತ್ರ ಒಂದು ಮಾದರಿ ಕ್ಷೇತ್ರ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಅಂತ ಶ್ರೇಷ್ಠ ಜನಪ್ರತಿನಿಧಿಗಳನ್ನ ಕೊಟ್ಟಿರುವಂತ ಕೊಡುಗೆ ಆ ಕ್ಷೇತ್ರದ ಆಯ್ಕೆ ಆಗಿರುವಂತಹ ಅರಗ ಜ್ಞಾನೇಂದ್ರ ಅವರು ಶಾಸಕರಾಗಿ, ಮಂತ್ರಿಯಾಗಿ, ಗೃಹ ಸಚಿವರಾಗಿ ನಾಡು ಮೆಚ್ಚುವಂತ ಕೆಲಸವನ್ನ ಮಾಡುವಂತ ಒಂದು ಶ್ರೇಷ್ಠ ನಾಯಕತ್ವವನ್ನ ಬೆಳೆಸಿರುವಂತವರು. ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ನಾನು ಆಹ್ವಾನ ಮಾಡಿದಾಗ ಬಹಳ ತುಂಬ ಹೃದಯದಿಂದ ನಾನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ. ಅದೇ ರೀತಿ ನಮ್ಮ ಬಾಳೆಹಳ್ಳಿ ಪ್ರಭಾಕರ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ನಿರ್ದೇಶಕರು ರಾಜ್ಯ ಒಕ್ಕಲಿಗರ ಸಂಘ ಸಿರಿಬೇಲು ಧರ್ಮೇಶ್ ಅವರು, ಮತ್ತೆ ಉಮಾಪತಿ ಅವರು ನಿರ್ದೇಶಕರು ರಾಜ್ಯ ಒಕ್ಕಲಿಗರ ಸಂಘ. ವಿಶೇಷವಾಗಿ ನೀವು ಇವತ್ತು ಏನು ಈ ಒಂದು ಸಂಘ, ನಮ್ಮ ತೀರ್ಥಹಳ್ಳಿ ಒಕ್ಕಲಿಗರ ಸಂಘ ಸುಮಾರು 172 ವರ್ಷ ಇತಿಹಾಸ ಇರುವಂತಹ ಒಂದು ಸಂಘ. ಆ ಸಂಘಕ್ಕೆ ನಮ್ಮೆಲ್ಲರ ಒಂದು ದಾನ, ಒಂದು ಕೊಡುಗೆಯನ್ನ ಕೊಡಬೇಕು ಅಂತೇಳಿ ಮುಂದೆ ಬಂದಿರುವಂತ ನೀವೆಲ್ಲ ಅಪೇಕ್ಷಿತರು. ಅಂದ್ರೆ ಒಂದು ಪ್ರೋತ್ಸಾಹ ತುಂಬ. ಅದಕ್ಕೆ ಸಹಾಯ ಮಾಡಕ್ಕೆ ಹಣ ಇಲ್ಲ ಅಂದ್ರೂ ಕೂಡ ಯಾವುದೇ ಒಬ್ಬ ವ್ಯಕ್ತಿಗೆ ಪ್ರೋತ್ಸಾಹ ಬಹಳ ಮುಖ್ಯ. ಆ ಪ್ರೋತ್ಸಾಹ ಇದ್ದಾಗ ಆಟೋಮೆಟಿಕ್ ಆಗಿ ಬಂದಿರುವಂತ ಜನ ಹಣವನ್ನ ಕೊಡ್ತಾರೆ, ಮತ್ತೆ ಆ ಕಾರ್ಯಕ್ರಮವನ್ನ, ಆ ಕಟ್ಟಡವನ್ನ ಸಂಪೂರ್ಣ ಮಾಡ್ತಾರೆ.
ನನಗೆ ನಮ್ಮ ತಾಲೂಕು ಘಟಕದ ಅಧ್ಯಕ್ಷರು ಭಾಷಣ ಮಾಡಬೇಕಾದ್ರೆ ಒಂದು ಟೈಮ್ ಫ್ರೇಮ್ ಹೇಳಲಿಲ್ಲ ಅವರು. ಈ ಒಂದು ಸಮುದಾಯ ಭವನವನ್ನ ಈ ಡೇಟ್ ಒಳಗೆ ನಾವು ಸಂಪೂರ್ಣ ಮಾಡಿ ಉದ್ಘಾಟನೆ ಮಾಡ್ತೇವೆ ಅಂತೇಳಿ. ಯಾವುದೇ ಒಂದು ಕಾರ್ಯಕ್ರಮ ಯಶಸ್ವಿ ಆಗಬೇಕಾದ್ರೆ ಒಂದು ಕಟ್ಟಡ ಇರ್ಬೋದು, ಒಂದು ಕಾರ್ಯಕ್ರಮ ಇರ್ಬೋದು, ಕಾಲಮಿತಿ ಒಳಗಡೆ ಇಟ್ಕೊಂಡ್ರೆ ಮಾತ್ರ. ಶಂಕುಸ್ಥಾಪನೆ ಆಗದ ದಿನನೇ ಡೇಟ್ನ ಉದ್ಘಾಟನೆ ಡೇಟ್ ಕೂಡ ಘೋಷಣೆ ಮಾಡಬೇಕು. ಅವತ್ತು ಅಲ್ಲಿರುವಂತ ನಿರ್ದೇಶಕರಿಗೆ ಮತ್ತೆ ಅಲ್ಲಿರುವಂತವರಿಗೆ ಒಂದು ಛಲ ಬರುತ್ತೆ. ಅದರಿಂದ ಅವ್ರು ಹೇಳಲಿಲ್ಲ. ಆದ್ರೆ ನನಗೆ ಅನಿಸೋದ್ರ ಪ್ರಕಾರ ಇನ್ನೊಂದು ಮಾರ್ಚ್ ಒಳಗಡೆ, ನೆಕ್ಸ್ಟ್ 2023 ಮಾರ್ಚ್ ಒಳಗಡೆ ಸಂಪೂರ್ಣ ಆಗುವಂತ ಒಂದು ಟೈಮ್ ಫ್ರೇಮ್ ಇಟ್ಕೊಂಡ್ರೆ ಅವಾಗ ಛಲ ಇಟ್ಕೊಂಡು ಹಣವನ್ನು ಒದಗಿಸ್ತೀರ. ಈಗಾಗಲೇ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು 3 ಕೋಟಿ ಅನುದಾನವನ್ನು ಬಿಡುಗಡೆ ಮಾಡಿದ್ದಾರೆ ಅಂತ ಭಾಷಣದಲ್ಲಿ ಹೇಳಿದ್ರು. ಸ್ವಾಮೀಜಿಯವರು ಪ್ರವಾಸ ಮಾಡಿ, ಮನೆ ಮನೆಗೆ ಪ್ರವಾಸ ಮಾಡಿ, ಉದ್ಯಮಿದಾರರನ್ನ, ರೈತರನ್ನ ಸಂಪರ್ಕ ಮಾಡಿ 1,26,00,000 ಕಲೆಕ್ಟ್ ಮಾಡಿಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಇದು ಸುಲಭದ ಕೆಲಸ ಅಲ್ಲ. ಸ್ವಾಮೀಜಿಯವರ ಪರಿಶ್ರಮ, ಅವರ ಸಮಯ, ಅವರ ಒಂದು ಕಾರ್ಯಕ್ರಮ ನಮಗೋಸ್ಕರ, ಸಮಾಜಕ್ಕೋಸ್ಕರ ಕೊಡ್ತಿರುವಂಥದ್ದು. ನಾವಿವತ್ತು ಒಕ್ಕಲಿಗರ ಸಂಘದ ಇತಿಹಾಸವನ್ನು ನೋಡಿದ್ರೆ ನಮ್ಮ ಪೂರ್ವಿಕರು, ನಮ್ಮ ಹಿರಿಯರು, ನಮ್ಮ ಸ್ವಾಮೀಜಿಗಳ ಪರಿಶ್ರಮ, ಕೆಂಪೇಗೌಡರ ನಾಡನ್ನ ಕಟ್ಟಿದ ಕೆಂಪೇಗೌಡರು ಕರ್ನಾಟಕದಲ್ಲಿ ವಿಶೇಷವಾಗಿ ಬೆಂಗಳೂರನ್ನ ಕಟ್ಟಿಕೊಂಡಂಥವ್ರು. ಅವರು ಇವತ್ತು ಕಟ್ಟಿರೋದ್ರಿಂದ ಈ ನಮ್ಮ ಸಮಾಜದಲ್ಲಿ ಇವತ್ತು ನಾವು ಎಷ್ಟು ಜನ ಮುಖ್ಯಮಂತ್ರಿಗಳನ್ನ ನೋಡೋದು, SM ಕೃಷ್ಣನಿಂದ ಹಿಡಿದು ಅದರಿಂದ ನಾವು ತೆಗೆದ್ರೆ ಸುಮಾರು ಜನ ಮುಖ್ಯಮಂತ್ರಿಗಳ ಏನಾದ್ರು ಕೊಡುಗೆ ಇದೆ ಅಂತ ಹೇಳಿದ್ರೆ ನಾವು ಕೆಂಪೇಗೌಡರನ್ನ ನೆನೆಸ್ಕೋಬೇಕು. ನಿಮ್ ಸಂಘ 1901 ಅಂತ ಹೇಳಿದ್ರೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಪ್ರಾರಂಭ ಆಗಿ 122 ವರ್ಷ ಇತಿಹಾಸವನ್ನು ಹೊಂದಿರುವಂಥದ್ದು. ಅಂದ್ರೆ ನಾವಿವತ್ತು SM ಕೃಷ್ಣ ಆಗ್ಲಿ, ದೇವೇಗೌಡರು ಆಗ್ಲಿ, ಕುಮಾರಸ್ವಾಮಿ ಅವರಾಗ್ಲಿ, ಅದಾದ್ಮೇಲೆ ನಮ್ಮ R ಅಶೋಕ್ ಅವರು ಕೂಡ ಉಪಮುಖ್ಯಮಂತ್ರಿಗಳಾಗಿದ್ರು, ಅದಾದ್ಮೇಲೆ ಸದಾನಂದ ಗೌಡರು ಮುಖ್ಯಮಂತ್ರಿಗಳಾದ್ರು, ಅದಾದ್ಮೇಲೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದ್ರು, ದೇಶದ ಪ್ರಧಾನಮಂತ್ರಿಗಳಾಗಿ ಕೂಡ ದೇವೇಗೌಡರು ಇವತ್ತು ಉತ್ತಮವಾದ, ಶ್ರೇಷ್ಠವಾದ ಒಂದು ಸ್ಥಾನವನ್ನ ದೇಶದಲ್ಲಿ ಅಲಂಕರಿಸಿದ್ರು. ಇದಕ್ಕೆಲ್ಲ ಕೊಡುಗೆ ಏನಪ್ಪಾ ಅಂತ ಹೇಳಿದ್ರೆ ನಾವು ಸಂಘಟನಾತ್ಮಕವಾಗಿ ಹೋರಾಟ ಮಾಡೋದಕ್ಕೆ ಮಾತ್ರ ಸಾಧ್ಯ ಆಗಿದೆ. ಹೆಚ್ಚು ಜನರು ಬರಬೇಕು, ಜನಪ್ರತಿನಿಧಿಗಳು ಅತ್ಯಂತ ಉನ್ನತ ಸ್ಥಾನ ತಗೊಂಡು ನಾಡನ್ನ ಕಟ್ಕೊಡುವಂತ ಕೆಲಸಗಳನ್ನು ನಮ್ಮ ಪೂರ್ವಿಕರು ಮಾಡಿದ್ದಾರೆ. ಕೆಂಪೇಗೌಡರು ಹಾಕೊಟ್ಟಂತ ಹಾದಿಯಲ್ಲೇ ನಾವು ಸಾಗಿದ್ದೇವೆ. ಅವರೆಲ್ಲ ವರ್ಗದ ಸಮಾಜದವರೆಗೂ ಕೂಡ ನಾಡನ್ನ ಕಟ್ಕೊಟ್ರು. ಕೆರೆ ಕಟ್ಟೆಗಳನ್ನು ನಿರ್ಮಾಣ ಮಾಡೋದು, ದೇವಸ್ಥಾನಗಳನ್ನು ನಿರ್ಮಾಣ ಮಾಡೋದು. ಅದೇ ರೀತಿ ಇವತ್ತು ತಾಲೂಕಿನ ತೀರ್ಥಹಳ್ಳಿ ತಾಲೂಕಿನ ಸಂಘ ಕೂಡ ಇವತ್ತು ಮುಂದೆ ಬಂದು ಒಂದು ಭವ್ಯವಾದ ಸಮುದಾಯ ಭವನವನ್ನ ಸಮಾಜಕ್ಕೆ ಅರ್ಪಣೆ ಮಾಡಬೇಕು ಅಂತ ಮನಸ್ಸು ಮಾಡಿದೆ. 122 ವರ್ಷ ಆದ್ಮೇಲೂ ಕೂಡ ಶಾಲೆಯನ್ನು ಕೂಡ ಕಟ್ತಾ ಇದ್ದಾರೆ. ಆ ಶಾಲೆನೂ ಕೂಡ ಮಾದರಿಯಾಗಿ ಎಲ್ಲ ವರ್ಗದ ಸಮಾಜದವರಿಗೆ, ಬಡವರಿಂದ ಹಿಡಿದು ಶ್ರೀಮಂತರವರೆಗೂ ಇರುವಂತ ಒಂದು ಗುಣಮಟ್ಟದ ಶಿಕ್ಷಣವನ್ನು ಕೊಡಬೇಕು ಅಂತ ಹೇಳಿ ಈಗಾಗಲೇ 25-30 ವರ್ಷಗಳಿಂದ ಪ್ರಾರಂಭ ಮಾಡಿ ಅದರಲ್ಲೂ ಕೂಡ ಯಶಸ್ಸನ್ನ ಕಂಡಿದ್ದಾರೆ. ಅದರಿಂದ ಇವತ್ತು ಈ ಸಮುದಾಯ ಭವನವನ್ನು ನಿರ್ಮಾಣ ಮಾಡಬೇಕು ಅಂತ ಹೇಳಿ ನಿರ್ಧಾರ ಮಾಡಿ ಇವತ್ತು ಸಭೆ ಕರೆದಿದ್ದಾರೆ ಅರಗ ಜ್ಞಾನೇಂದ್ರ ಅವರು ಪಕ್ಷಾತೀತವಾಗಿ. ನಾನು ಈ ಸಂದರ್ಭದಲ್ಲಿ ನಮ್ಮ ಪೆನ್ನಾ ಸಿಮೆಂಟ್ ಅವರು ಪ್ರತಾಪ್ ರೆಡ್ಡಿ ಅವರು ಅಂತ ಹೇಳಿ ಅವರು ಚೇರ್ಮನ್ ಇದ್ದಾರೆ, ನನ್ನ ಬಹಳ ಆತ್ಮೀಯರು. ಅವ್ರ ಜೊತೆ ಮಾತಾಡಿ ಈ ಸಮುದಾಯ ಭವನಕ್ಕೆ ಎಷ್ಟು ಸಿಮೆಂಟ್ ಬೇಕೋ ಅದನ್ನ ನಾನು ಅವ್ರ ಕಡೆಯಿಂದ ಮಾಡ್ತೇನೆ. 10,000 ಬ್ಯಾಗ್ ಇರ್ಬೋದು, ಇಲ್ಲ 15,000 ಬ್ಯಾಗ್ ಇರ್ಬೋದು. ಅದನ್ನ ನಾನು ಕನ್ಸ್ಟ್ರಕ್ಷನ್ ರೇಟಲ್ಲಿ ಏನ್ ಕೊಡ್ತಾರೆ ಅದನ್ನ ನೋಡಿ ನಾನೇ ಅದಕ್ಕೆ ಹಣ ಕೊಟ್ಟು ಅವರ ಒಂದು ಮಿನಿಮಮ್ ರೇಟಲ್ಲಿ, ಮ್ಯಾನುಫ್ಯಾಕ್ಚರಿಂಗ್ ರೇಟಲ್ಲಿ ಕೊಡಿಸುವಂತ ಕೆಲಸಗಳನ್ನ ನನ್ನ ಕಡೆಯಿಂದ ಅದನ್ನು ನಾನು ಸಹಾಯಧನ ಮಾಡ್ತೀನಿ ಅಂತ ಹೇಳಿ ಈ ಸಂದರ್ಭದ ಅರಗ ಜ್ಞಾನೇಂದ್ರ ಅವ್ರು ಕರೆದಿದ್ದಕ್ಕೆ ನಾನು ಬಂದೆ. ನಾನೇನೋ ಸಮಾಜದ ಏನು ಮೀಟಿಂಗ್ ಅಂತ ನನಗೆ ಗೊತ್ತಿಲ್ಲ. ಇಲ್ಲಿ ಬಂದಲ್ಲಿ ಕೇಳಿದಾಗ ಗೊತ್ತಾಯ್ತು, ಸಂತೋಷನೂ ಆಯ್ತು. ಏನೋ ಒಂದು ಛಲ ಇಟ್ಕೊಂಡು ಇದನ್ನ ಇಟ್ಕೊಂಡಿದ್ದಾರೆ. ಅದನ್ನ ಅವರ ಚುನಾವಣೆ ಒಳಗಡೆ ಅಂದ್ರೆ ರಾಜಕೀಯದಲ್ಲಿ ಏನಾಗುತ್ತೋ ಗೊತ್ತಿರೋದಿಲ್ಲ. ಆದ್ರೆ ಇವರು ಮಂತ್ರಿ ಆಗಿರುವಂತ ಸಂದರ್ಭದಲ್ಲಿ ಅದು ಉದ್ಘಾಟನೆ ಆದ್ರೆ ಅದಕ್ಕೊಂದು ಶ್ರೇಯಸ್ ಬರುತ್ತೆ ಅಂತ ಹೇಳಿ ನಾನು ಆದಷ್ಟು ಬೇಗ ಅವರನ್ನು ಮುಗಿಸ್ಕೊಡ್ತೀನಿ ಅಂತ ಹೇಳಿ ನಾನು ಇಲ್ಲಿನ ತಾಲೂಕು ಘಟಕದಲ್ಲಿ ತಾಲೂಕಿನ ಎಲ್ಲ ಬಂದಿರುವಂತ ಒಕ್ಕಲಿಗರ ಸಂಘದ ಪದಾಧಿಕಾರಿಗಳಿಗೆ ವಿನಂತಿ ಮಾಡಿ, ಯಾವಾಗಲೂ ಬಹುಸಂಖ್ಯಾತರು ನಾವು ಒಗ್ಗಟ್ಟಾಗಲ್ಲ. ಅದಕ್ಕೆ ನಾನು ಕೇಳಿದೆ 80,000 ಜನ ಇದರಲ್ಲಿ ಇದ್ದಾರೆ ನಮ್ಮ ಕಾನ್ಸ್ಟಿಟ್ಯೂನ್ಸಿ ಅಂತ ಹೇಳಿದ್ರು ಅವರು. ಇದು ಅರಗ ಜ್ಞಾನೇಂದ್ರ ಕ್ಷೇತ್ರ ತೀರ್ಥಹಳ್ಳಿ. ಅಂದ್ರೆ ನಾವೇ ಬಹುಸಂಖ್ಯಾತರಿದ್ದಾಗ ನಾವು ಒಗ್ಗಟ್ಟಾಗಲ್ಲ, ಅಲ್ಲಿ ಬಹಳ ಕಷ್ಟ. ಅದರಿಂದ ನಾವು ನಿಧಾನಕ್ಕೆ ಇದಾಗ್ತೀವಿ. ಅಲ್ಪಸಂಖ್ಯಾತರು ಯಾವಾಗಲೂ ಕೂಡ ತಕ್ಷಣ ಒಗ್ಗಟ್ಟಾಗಿ ಛಲ ಇಟ್ಕೊಂಡು ಕಟ್ಬಿಡ್ತಾರೆ. ನಾವು ಅರಗ ಜ್ಞಾನೇಂದ್ರ ಮಾಡ್ಲಿ ಅಂತ ಒಬ್ರು ಹೇಳಿದ್ರೆ ಇನ್ನೊಬ್ರು ತಾಲೂಕು ಘಟಕದ ಅಧ್ಯಕ್ಷರು ಮಾಡ್ಲಿ ಅಂತ ಇನ್ನೊಬ್ರು ಹೇಳ್ತಾರೆ. ಅದರಿಂದ ಸ್ವಲ್ಪ ಗೊಂದಲಗಳು ಮಾಡ್ಕೊಂಡು ಜವಾಬ್ದಾರಿ ಬೇರೆ ಬೇರೆಯವ್ರ ಮೇಲೆ ಹಾಕ್ತೀವಿ. ಅಲ್ಪಸಂಖ್ಯಾತತೆಗೆ ಏನಂದ್ರೆ ಮಿನಿಮಮ್ ಇರ್ತಾರೆ, ಎಲ್ಲರೂ ಸೇರಿ ಪರಿಶ್ರಮ ಕಟ್ಬಿಡ್ತಾರೆ. ನಾವೆಲ್ಲರೂ ಒಗ್ಗಟ್ಟಾಗಿ ಸೇರಿ ಈ ಸಮುದಾಯ ಭವನವನ್ನ ಇನ್ನೊಂದು 6 ತಿಂಗಳಲ್ಲಿ ಮುಗಿಸುವಂತ ಕೆಲಸಗಳಾಗ್ಲಿ ಅಂತ ಹೇಳಿ ವಿನಂತಿ ಮಾಡಿ ನಿಮ್ಮೆಲ್ಲರ ಜೊತೆ ನಾವಿರ್ತೇವೆ. ಜೊತೆಗೆ ಯಾರ್ಯಾರು ಉದ್ಯಮಿದಾರ ಇದ್ದಾರೆ ಅವ್ರದ್ದೊಂದು ಪಟ್ಟಿ ಮಾಡಿ ನಾನು ಮತ್ತೆ ಅರಗ ಜ್ಞಾನೇಂದ್ರ ಅವ್ರನ್ನ ಕರೆಸಿ ಅವ್ರ ಕಡೆಯಿಂದಲೂ ಸಹಾಯ ಮಾಡುವಂಥದ್ದನ್ನ ನಾವು ಮಾಡ್ತೇವೆ. ಒಕ್ಕಲಿಗರ ಸಂಘ, ನಾನು ಕೂಡ ಒಂದು ನಿರ್ದೇಶಕ, ರಾಜ್ಯ ಒಕ್ಕಲಿಗರ ಸಂಘ. ಇದು ನಮ್ಮ
ಬೆಂಗಳೂರು ಒಕ್ಕಲಿಗರ ಸಂಘ ಅಲ್ಲ, ಕರ್ನಾಟಕ ರಾಜ್ಯ ಒಕ್ಕಲಿಗರ ಸಂಘದಲ್ಲಿ ಕೃಷ್ಣಪ್ಪನವರು ಅಧ್ಯಕ್ಷರಾಗಿದ್ದಾರೆ. ಇವತ್ತು 100 ಕೋಟಿ ಅದಕ್ಕೆ ಇವತ್ತು ಕೊಟ್ಟಿದ್ದಾರೆ. ನಮ್ಮ ಮುಖ್ಯಮಂತ್ರಿಗಳು ಬಸವರಾಜ ಬೊಮ್ಮಾಯಿ ಅವರು ಘೋಷಣೆ ಮಾಡಿದ್ದಾರೆ ಬಜೆಟ್ ಅಲ್ಲಿ. ಅದರಿಂದ ಅದು ಕೂಡ ಚಾಲನೆಗೆ ಬರುತ್ತೆ. ಅದು ಬಂದಾಗ ಕೃಷ್ಣಪ್ಪನವ್ರಿಗೆ ಹೇಳಿ ನಾನೊಬ್ಬ ನಿರ್ದೇಶಕನಾಗಿದ್ದೇನೆ, ಅದನ್ನು ಕೂಡ ಹಣವನ್ನ ಕೊಡಿಸುವಂತ ಕೆಲಸಗಳನ್ನ ನಾನು ಮಾಡ್ತೇನೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಇಲ್ಲಿ ಬಂದು ನಿಮ್ಮನ್ನೆಲ್ಲ ನೋಡುವಂತ ಭಾಗ್ಯ ಮತ್ತೆ ಎರಡು ಮಾತನಾಡೋ ಅವಕಾಶ ಮಾಡಿಕೊಟ್ಟಂತ ಎಲ್ಲ ಸಮಾಜದ ಮುಖಂಡರಿಗೆ, ತಾಲೂಕು ಘಟಕಕ್ಕೆ, ಪರಮ ಪೂಜ್ಯ ಸ್ವಾಮೀಜಿಯವರಿಗೆ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ನಮಸ್ಕರಿಸುತ್ತಾ, ನಮ್ಮ ತಾಲೂಕಿನ ಹೆಮ್ಮೆಯ ಮಂತ್ರಿ, ನಮ್ಮ ಈ ಸಮಾಜದ ಏಳಿಗೆಗೆ ಪ್ರಯತ್ನ ಮಾಡುವ ಆಗ ಗಣನಣ್ಣನವರೇ, ಈಗ ತಾನೇ ಮಾತಾಡ್ತಕ್ಕಂಥ ಸುರೇಶಣ್ಣವರೇ, ಗೋಪಾಲಣ್ಣವರೇ, ಪ್ರಭಾಕರಣ್ಣವರೇ, ನಮ್ಮ ಸ್ನೇಹಿತ ಉಮಾಪತಿಯವರೇ, ಮತ್ತು ನಮ್ಮ ಎಲ್ಲ ಒಕ್ಕಲಿಗರ ಬಾಂಧವರೇ, ಇವತ್ತು ಒಂಥರ ನನಗೆ ಸಂತೋಷದ ದಿನ ಅನಿಸುತ್ತಿದೆ. ಯಾಕೆಂದರೆ ನಾವು ಎಲೆಕ್ಷನ್ ಟೈಮಲ್ಗಿಂತ ಮೊದಲು ಬೆಂಗಳೂರು ಒಂದು ಕಾರ್ಯಕ್ರಮ ಮಾಡಿದ್ವಿ. ತುಂಬ ಜನ ನಮ್ಮ ಸ್ನೇಹಿತರೆಲ್ಲ ಬಂದಿದ್ದರು. ಈಗ ಇವತ್ತು ಸ್ವಾಮೀಜಿ ಮುಖಾಂತರ, ನಮ್ಮ ಮಿನಿಸ್ಟ್ರ್ ಮುಖಾಂತರ ಇವತ್ತು ನಮ್ಮ ತಾಲೂಕಿಗೆ ಹೆಚ್ಚು ಕಡಿಮೆ 15 ಕೋಟಿಗಿಂತಲೂ ಮೇಲ್ಪಟ್ಟು ನಮ್ಮ ಕಲ್ಯಾಣ ಮಂಟಪ ಪ್ರಾಜೆಕ್ಟಿಗೆ ನಿಮ್ದೆಲ್ಲರನ್ನು ಸಹಕಾರ ಬಯಸ್ತಾ ಇವತ್ತು ಈ ವೇದಿಕೆ ಮೇಲೆ ಎಲ್ಲ ಗಣ್ಯರಿದ್ದಾರೆ. ನಾನು ಕೇಳೋದಿಷ್ಟೇ, ಯಾಕಂದರೆ ತೀರ್ಥಹಳ್ಳಿ ಒಕ್ಕಲಿಗರ ಸಂಘ ಸುಮಾರು 122 ವರ್ಷದ ಇತಿಹಾಸ ಇದೆ. ಬಹುಸಂಖ್ಯಾತರು ಹೌದು ತೀರ್ಥಹಳ್ಳಿ ನಾವು ಒಕ್ಕಲಿಗರು. ಆದರೆ ನಮಗೆ ನಮ್ಮ ಪ್ರಾಸ್ತಾವಿಕ ಮಾತಾಡೋ ಪ್ರಭಾಕರಣ ಹೇಳಿದ್ರು, ಕೇಟಿಕೆಯಲ್ಲಿ ಮದುವೆ ಮಾಡೋದು ಅಂದರೆ ಅವಾಗೊಂದು ದೊಡ್ಡ ಸುದ್ದಿ ಆಗ್ತಿತ್ತು. ಇವಾಗ ನಮ್ಮ ಸಣ್ಣ ಸಣ್ಣ ಸಮುದಾಯಗಳು ಅಕ್ಕಪಕ್ಕ ಊರುಗಳಲ್ಲಿ ದೊಡ್ಡ ದೊಡ್ಡ ಕಲ್ಯಾಣ ಮಂಟಪಗಳನ್ನು ಕಟ್ಟಿದ್ದಾರೆ. ಆದರೆ ನಮ್ಮ ಕಲ್ಯಾಣ ಮಂಟಪಕ್ಕೆ ಇವತ್ತು ಯಾರು ಬರೋ ಸ್ಥಿತಿ ಇಲ್ಲ. ಅಂದರೆ ಹಿಂದೆ ಹಳೆಯ ಸ್ಥಿತಿಗೆ ಬಂದ್ಬಿಟ್ಟಿದೆ. ಅದಕ್ಕೆ ಎಲ್ಲರ ನಮ್ಮ ಗೃಹ ಮಂತ್ರಿಗಳ ನೇತೃತ್ವದಲ್ಲಿ ತೀರ್ಥಹಳ್ಳಿಯಲ್ಲಿ ಒಂದು ಸಭೆ ಕರೆದು ಯಾವ ಥರ ಮಾಡಬೇಕು, ನಮ್ಮ ಸಮುದಾಯದ ಕಲ್ಯಾಣ ಮಂಟಪ ವ್ಯವಸ್ಥಿತವಾಗಿ ಆಗಬೇಕು ಅನ್ನೋ ದೃಷ್ಟಿಯಲ್ಲಿ ಒಂದು ನಿರ್ಧಾರ ಮಾಡಿ 1 ವರ್ಷದ ಹಿಂದೆನೇ ಮುಖ್ಯಮಂತ್ರಿಗಳು ಒಂದು ನಮ್ಮ ಕುಮಾರಸ್ವಾಮಿ ಅವರು ಶಿಲಾನ್ಯಾಸನ ಮತ್ತು ಸ್ವಾಮೀಜಿಯವರ ಮುಖಾಂತರ ದೊಡ್ಡ ಕಾರ್ಯಕ್ರಮ ಮಾಡಿದ್ವಿ. ಇವತ್ತು ಕನ್ಸ್ಟ್ರಕ್ಷನ್ ಸುಮಾರು 5-6 ಕೋಟಿ ಕೆಲಸ ಈಗ ಆಲ್ರೆಡಿ ಮುಗಿದಿದೆ. ಸರ್ಕಾರದಿಂದ ಅನುದಾನ ಸಿಕ್ಕಿದೆ. ನಾನು ಪ್ರಸನ್ನ ಸ್ವಾಮೀಜಿಯವರ ಜೊತೆ ಓಡಾಡಿದ್ದ ಅನುಭವ ಏನಂದರೆ, ಅವರು ಸುಮಾರು ಕುಮಟಾ, ಹೊನ್ನಾವರ, ಕಾರವಾರ ಅಲ್ಲಿ ನಮ್ಮ ಒಕ್ಕಲಿಗ ಜನಾಂಗ ಭಾರಿ ಅಲ್ಪಸಂಖ್ಯಾತರು. ಅಲ್ಲಿ ಕಲ್ಯಾಣ ಮಂಟಪ ಸುಮಾರು 6-7 ಕೋಟಿ ಕಲ್ಯಾಣ ಮಂಟಪಗಳು ಮೇಯ್ನ್ ರೋಡಿನ ಪಕ್ಕದಲ್ಲೇ ಸುಮಾರು 3 ಕಲ್ಯಾಣ ಮಂಟಪ ಇದ್ದಾರೆ. ಕುಮಟಾದಲ್ಲೊಂದು, ಹೊನ್ನಾವರದಲ್ಲೊಂದು, ಮತ್ತು ಗಾಮ ಒಕ್ಕಲಿಗರದಂತ ಅಲ್ಲೇ ಇನ್ನೊಂದು ಕಲ್ಯಾಣ ಮಂಟಪ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ನಮ್ಮ ಈಗ ತಾನೇ ನಾಡಿದ್ದು 14ನೇ ತಾರೀಕು ಓಪನ್ ಸಾಗರದಲ್ಲಿ ಆಗ್ತಾ ಇದೆ. ಅದ್ರ ಸಹಿತ ಸ್ವಾಮೀಜಿಯವರ ಆಶೀರ್ವಾದದಿಂದ ಅವರೇ ಕಲೆಕ್ಷನ್ ಮಾಡಿ ಒಂದಷ್ಟನ್ನು ಅದು ಸಹಿತ ಈಗ ನಾಡ್ದು 14ಕ್ಕೆ ರೆಡಿ ಆಗ್ತಿದೆ. ಮತ್ತು ರಿಪ್ಪನ್ಪೇಟೆಯಲ್ಲೂ ಸಹಿತ ಕಲ್ಯಾಣ ಮಂಟಪ ಮಾಡಿದ್ದಾರೆ. ನಮ್ಮ ತೀರ್ಥಹಳ್ಳಿಲಿ ಅದ್ಭುತವಾದ ಕಲ್ಯಾಣ ಮಂಟಪ, ಇಡೀ ರಾಜ್ಯಕ್ಕೆ ಮಾದರಿಯಾಗಂಥ ಕಲ್ಯಾಣ ಮಂಟಪ ತೀರ್ಥಹಳ್ಳಿ ಬೇಕು ಅನ್ನೋ ಛಲ ತೊಟ್ಟು ಎಲ್ಲರೂ ಇವತ್ತು ನಿಮ್ಮನ್ನೆಲ್ಲನೂ ಸೇರಿಸಿ ನಿಮ್ಮನ್ನೆಲ್ಲ ನೋಡೋ ಭಾಗ್ಯ ಸಿಕ್ಕಿದೆ ನನಗೆ. ನಾನು ಹೇಳ್ತಿರೋದಿಷ್ಟೇ, ಇಲ್ಲಿ ಎಲ್ಲರ ಪ್ರಾಮಾಣಿಕ ಪ್ರಯತ್ನ ಇದರಲ್ಲಿದೆ. ಜೊತೆಗೆ ನಾವು ಈಗ ಕನ್ಸ್ಟ್ರಕ್ಷನ್ ಕಂಪ್ನಿ ಅಂದರೆ ಸ್ಟಾರ್ಟ್ ಮಾಡಾದ್ಮೇಲೆ ಹೇಗೆ ಮಾಡಬೇಕು ಕನ್ಸ್ಟ್ರಕ್ಷನ್ ಅನ್ನೋ ವಿಚಾರ ಬಂತು. ಹಾಗೆ ನಮ್ಮ ಪೃಥ್ವಿಯವರಿಗೆ ಒಂದು ಆರ್ಕಿಟೆಕ್ಟ್ ಯಾರು ಬೇಕು ಅಂತ ನಾವು ಆರ್ಕಿಟೆಕ್ಟು ಎಲ್ಲರನ್ನೂ ಕೇಳಿ ನಮ್ಮ ಪೃಥ್ವಿಯವ್ರನ್ನ ಚಾಯ್ಸ್ ಮಾಡಿದ್ವಿ. ಅವರು ಭಾರಿ ರೀಸನಬಲ್ ಆಗಿ ಸುಮಾರು 15 ಕೋಟಿ ಕಲ್ಯಾಣ ಮಂಟಪಕ್ಕೆ ಮಿನಿಮಮ್ ಅಂದ್ರೆ ನೀವು 15-75 5% ಅಂತೂ ಆರ್ಕಿಟೆಕ್ಟು ಇನ್ಫ್ರಾಸ್ಟ್ರಕ್ಚರ್ ತಗೊಳ್ತಾರೆ. ಅವ್ರು ಬರೀ ನಮ್ಮ ಹತ್ರ 10 ಲಕ್ಷ ರೂಪಾಯಿ, ಬರೀ 10 ಲಕ್ಷ ರೂಪಾಯಿಗೆ ನಮಗೆ ಇಡೀ ಪ್ರಾಜೆಕ್ಟನ್ನು ಕಂಪ್ಲೀಟ್ ಮಾಡ್ತೀವಿ ಅನ್ನೋದನ್ನ ಒಂದು ಪ್ಲಾನಿಂಗ್ ಎಲ್ಲ ಮಾಡಿ ಅದನ್ನು ಕನ್ಸ್ಟ್ರಕ್ಷನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಹಾಗೆ ಮೊನ್ನೆ ತಾನೇ ಹೆಚ್ಚು ಕಡಿಮೆ ಒಂದು ನಮ್ಮ ಪ್ರಾಜೆಕ್ಟಿಗೆ ಸುಮಾರು 1 ಕೋಟಿಯಷ್ಟು ಮರಳು ನಮ್ಮ ಮಿನಿಸ್ಟ್ರ್ ಮುಖಾಂತರ ಇಡೀ ಸಮಾಜದ ಮುಖಾಂತರ 1 ಕೋಟಿ ಆಗೋಷ್ಟು ಮರಳು, ಅಂದರೆ ಕನ್ಸ್ಟ್ರಕ್ಷನ್ ಹೆಚ್ಚು ಕಡಿಮೆ 30%ಗಿಂತ ಜಾಸ್ತಿ ಇದ್ರದ್ದು ಮರಳಿಂದು ಇವತ್ತು ರೇಟ್ ಬೀಳುತ್ತೆ. ನಮಗೆ ಮರಳಿನ ಕೊರತೆನೇ ಇಲ್ಲ. ಆ ಥರ ನಾವು ಎಲ್ಲ ವ್ಯವಸ್ಥೆ ಮಾಡ್ಕೊಂಡು ಎಲ್ಲ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ. ಅಂದರೆ ಒಂದು ಪ್ರಾಜೆಕ್ಟ್ ಮಾಡೋ ಹೊತ್ತಿನಲ್ಲಿ ನಮಗೆ ಎಷ್ಟು ಕಡಿಮೆ ಬಂಡವಾಳದಲ್ಲಿ ಉತ್ಕೃಷ್ಟವಾಗಿ ಮಾಡ್ಬೋದು ಅನ್ನೋದನ್ನ ಎಲ್ಲ ಪ್ಲಾನ್ ಮಾಡ್ಕೊಂಡು ಮಾಡ್ತಿದ್ವಿ. ಮತ್ತು ಹಾಗೆ ಕನ್ಸ್ಟ್ರಕ್ಷನ್ ಹೇಗೆ ಮಾಡಬೇಕು ಅನ್ನೋದನ್ನು ನಾವು ಯಾರೋ ಟೆಂಡ್ರು ಕೊಟ್ಟು ಆ ಥರ ಮಾಡಿಸ್ತಾ ಇಲ್ಲ. ನಾವೇ ಸಂಘನೇ ಎಲ್ಲ ಪ್ರೊವೈಡ್ ಮಾಡೋದು, ಸ್ಟೀಲು, ಸಿಮೆಂಟು, ಜಲ್ಲಿ. ನನಗೆ ಕನ್ಸ್ಟ್ರಕ್ಷನ್ ಜವಾಬ್ದಾರಿ ಮಾಡಿದ್ದಾರೆ. ಜವಾಬ್ದಾರಿ ಅಂದರೆ ನಾನೊಬ್ಬ ಮೇಸ್ತ್ರಿ ಕೆಲಸ ಮಾಡೋದಷ್ಟೇ, ಬೇರೆ ಏನಿಲ್ಲ. ಲೇಬರ್ಸನ್ನ ತಂದು ಅವರಿಗೆ ಕೊಟ್ಟು ಎಲ್ಲ ಅಡಿ ಲೆಕ್ಕದಲ್ಲೂ ಸಹಿತ ಸಂಘಕ್ಕೆ ಏರ್ಸ್ಬೋದು. ಅಂದರೆ ಮಿನಿಮಮ್ ಆ ಥರ
2.5 ಇಂದ 3 ಕೋಟಿ ನಾವು ಆ ಥರ ಮಾಡೋದ್ರಿಂದ ಉಳಿಯುತ್ತೆ ಅಂತ ಅಂದ್ಕೊಂಡಿದ್ದೀವಿ. ಇವೆಲ್ಲದನ್ನು ಸಹಿತ ಸಂಘಕ್ಕೋಸ್ಕರ ಉಳಿಸೋ ಪ್ರಯತ್ನ ಜೊತೆಗೆ ಅದ್ಭುತವಾದ ಕಲ್ಯಾಣ ಮಂಟಪ. ನಿಮ್ಗೆ ಹೆಚ್ಚು ಕಡಿಮೆ ಸುರೇಶಣ್ಣ ಮಾತಾಡೋರು ಹೇಳಿದ್ರು, ಒಂದು ಟೈಮ್ ಬಾಂಡ್ ಇಟ್ಕೊಂಡು ಕೆಲಸ ಮಾಡಬೇಕು ಕಲ್ಯಾಣ ಮಂಟಪ ಮುಗಿಸ್ಬೇಕಾದ್ರೆ ಅಂತ. ಸ್ವಾಮೀಜಿ ಲಾಸ್ಟ್ ಟೈಮ್ ಮೊನ್ನೆ ಫಂಕ್ಷನ್ ಮಾಡಾದ್ಮೇಲೆ ಒಂದು 6 ತಿಂಗಳಿಗೆ ಮುಗಿಸ್ಬೇಕು ಅನ್ನೋ ಜವಾಬ್ದಾರಿನ ಎಲ್ಲರಿಗೂ ಹೊರಿಸಿದ್ರು. ಈಗ ಸ್ವಾಮೀಜಿ ಮಾರನೇ ಸಲ ಒಂದು ಅವತ್ತು ಬಂದಲ್ಲಿ ಹೆಚ್ಚು ಕಡಿಮೆ 1.5 ಕೋಟಿ ಅಷ್ಟು ಅಮೌಂಟನ್ನ ಕಲೆಕ್ಷನ್ ಮಾಡಿದ್ದಾರೆ ಮತ್ತು ಯಾವ ಕರೀತೀರಿ ಅವ್ರು ಬರ್ತೀವಿ ಅಂತ ಹೇಳ್ತಿದ್ದಾರೆ. ಆ ಪ್ರಯತ್ನಗಳು ನಡೀತಾ ಇದೆ ಆ ಹಂತದಲ್ಲಿ. ಜೊತೆಗೆ ನಾನು ಸಹ ವೈಯಕ್ತಿಕವಾಗಿ ನಮ್ಮ ಕಲ್ಯಾಣ ಮಂಟಪಕ್ಕೆ 10 ಲಕ್ಷ ರೂಪಾಯಿನ ನಾನು ಕೊಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಆಲ್ರೆಡಿ ಕೊಟ್ಟಿದ್ದೀನಿ, ಅದನ್ನು ಕೊಟ್ಟಿದ್ದೀನಿ. ನಾವು ತುಂಬ ಜನ ಇಲ್ಲಿ ಕುತ್ಕೊಂಡಿದ್ದಾರೆ, ತುಂಬ ಜನ ಮುಖಗಳು ಕಾಣಿಸ್ತಾ ಇದೆ ನಮ್ಗೆ ಅಶ್ಯೂರ್ ಮಾಡಿರೋ ಅಂಥದ್ದು 10 ಲಕ್ಷ, 20 ಲಕ್ಷ, 25 ಲಕ್ಷ, 1 ಕೋಟಿ ಸ್ವಾಮೀಜಿ ಹತ್ರ ಇದು ಮಾಡ್ತಾರೆ. ಅಂಥ ಅಮೌಂಟ್ಗಳನ್ನು ಸಹಿತ ಇವಾಗ ಆಲ್ರೆಡಿ ಡಿಕ್ಲೇರ್ ಮಾಡಿದ್ದಾರೆ. ಜೊತೆಗೆ ಇನ್ನೊಂದು ಬೆನಿಫಿಟ್ ಏನಾಗಿದೆ ಅಂದರೆ, ನಾವು ಕಲ್ಯಾಣ ಮಂಟಪ ತೀರ್ಥಹಳ್ಳಿ ಆ ಒಕ್ಕಲಿಗರ ಕಲ್ಯಾಣ ಮಂಟಪದಲ್ಲಿ 1 ಲಕ್ಷ ಕೊಟ್ಟವರಿಗೆ ಒಂದು ಮದುವೆ ಫ್ರೀ ಅಂತ ಆ್ಯಕ್ಚುಲಿ ಅಧ್ಯಕ್ಷರು ಮತ್ತು ಕಮಿಟಿ ಡಿಸೈಡ್ ಮಾಡಿದೆ. ಅವರ ಜೀವಿತಾವಧಿ ಯಾವಾಗ ಬೇಕಾದರೂ ಸಹಿತ ಒಂದು ಮದುವೆನ ಕಲ್ಯಾಣ ಮಂಟಪದಲ್ಲಿ ಮಾಡ್ಬೋದು. ಒಂದು ಕುಟುಂಬದಿಂದ ಹಾಂ ಹೌದು, ಇಲ್ಲ ರೆಕಮೆಂಡ್ ಮಾಡೋಕ್ಕಿಲ್ಲ. ಒಂದು ಕಾರ್ಯಕ್ರಮ ಆ ಥರದೊಂದು ಆಫರ್ ಇದೆ. ಆ್ಯಕ್ಚುಲಿ ಆ ಕಲ್ಯಾಣ ಮಂಟಪದ ರೇಟ್ ಕಲ್ಯಾಣ ಮಂಟಪ ಸ್ಟಾರ್ಟ್ ಆದಮೇಲೆ ಹೆಚ್ಚು ಕಡಿಮೆ 2 ಲಕ್ಷದ ಮೇಲೆ ಸ್ಟಾರ್ಟ್ ಆಗ್ಬೋದು ನಮ್ಮ ರೇಟ್. ಆದರೂ ಸಹಿತ ಈ ಆಫರ್ನ ಕೊಟ್ಟಿದ್ದಾರೆ. ಆ ಥರದವ್ರನ್ನ 500 ಜನ ಸೆಲೆಕ್ಟ್ ಮಾಡಬೇಕಂತ ಆಲ್ರೆಡಿ 150 ಜನಕ್ಕೆ ಆಲ್ರೆಡಿ ನಮಗೆ ಬುಕಿಂಗ್ ಮಾಡಿಬಿಟ್ಟಿದ್ದಾರೆ. ಈಗ ಹಾಂ 2 ಸ್ವಾಮೀಜಿ ನೀವು ಹೇಳಿ, ಅದು ಮಾತ್ರ ಆಫರ್ ಇದೆ. ಜೊತೆಗೆ ನನ್ನ ಉಮಾಪತಿ, ನನ್ನ ಸ್ನೇಹಿತರು, ವಕೀಲ ಸಂಘದ ಡೈರೆಕ್ಟ್ರು ಇನ್ನೂ ಸುಮಾರು ಜನ ಆಫರ್ ಮಾಡ್ತಾ ಇದ್ದಾರೆ. ಅದನ್ನ ನಮ್ಮ ಅಧ್ಯಕ್ಷ ಹೇಳ್ತಾರೆ. ನಾವು ಇವಾಗ ನಮ್ಮ ಸ್ನೇಹಿತರು 11 ಲಕ್ಷ ರೂಪಾಯಿ ನಾನು ಈ ಕಲ್ಯಾಣ ಮಂಟಪಕ್ಕೆ ಸ್ವಾಮೀಜಿಗೆ ಅವ್ರಿಗೂ ಬಂದಿಲ್ಲ, ನನ್ನ ಚರ್ಚೆ ಹೇಳಿದ್ದಾರೆ, ಅವ್ರು ಪ್ರೊನೌನ್ಸ್ ಮಾಡ್ತಾರೆ. ಇವಾಗ ಸ್ವಾಮೀಜಿ ನನ್ನ ಹತ್ರ ಹೇಳ್ತಾ ಇದ್ದಾರೆ, ಉಮಾಪತಿ ಕೊಟ್ಟಿದ್ದು ಧರ್ಮೇಶ್ ಸುಮ್ಮನೆ ಕಮ್ಮಿ ಆಗಿಬಿಟ್ರು. ಇದು ಜಾಸ್ತಿ ಆಫರ್ ಮಾಡ್ಬೋದೇನೋ. ಇರಲಿ, ಎಲ್ಲರ ಪ್ರಯತ್ನ ಇದರಲ್ಲಿ ಇರಲಿ. ನೀವೆಲ್ಲರೂ ನಿಮ್ಮ ಅಂತಲ್ಲ, ನಿಮ್ಮ ತಾಲೂಕಿನ ಒಂದು ಸುಸಜ್ಜಿತವಾದ ಕಲ್ಯಾಣ ಮಂಟಪಕ್ಕೆ ನೀವು ಬಂದು ಅದನ್ನು ನೋಡಿ ನೀವು ಎಲ್ಲ ರೀತಿಯಲ್ಲೂ ಧನ ಸಹಾಯ ಮಾಡಿ ರಾಜ್ಯಕ್ಕೆ ಒಳ್ಳೆಯ ಮಾದರಿ ಕಲ್ಯಾಣ ಮಂಟಪ ಮಾಡೋಣ ಅಂತ ಹೇಳಿ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಅಂತ ಹೇಳಿ ಸ್ವಾಮೀಜಿ ಆಶೀರ್ವಾದ ಕೇಳ್ತಾ ಮಾತು ಮುಗಿಸ್ತೀನಿ. ಜೈ ಹಿಂದ್. ಪರಮ ಪೂಜ್ಯ ಶ್ರೀ 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 ಬಾಲಗಂಗಾಧರ ಸ್ವಾಮೀಜಿಯವರ ಪಾದಕ್ಕೆ ನಮಿಸುತ್ತಾರೆ. ಅದೇ ರೀತಿ ನನ್ನ ಗುರುಗಳಾದ ಶ್ರೀ 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 ಪ್ರಸನ್ನನಾಥ ಸ್ವಾಮೀಜಿಯವರ ಪಾದಕ್ಕೆ ನಮಿಸುತ್ತಾ, ಅದೇ ರೀತಿ ವೇದಿಕೆ ಮೇಲೆ ಆಸೀನರಾಗಿರೋ ನಮ್ಮ ಹೆಮ್ಮೆಯ ಹರಗ ಜ್ಞಾನೇಂದ್ರ ಸರ್ಗೆ, ಅದೇ ರೀತಿ ಸುರೇಶ್ ಸರ್, ಅದೇ ರೀತಿ ನಮ್ಮ ಗೋಪಾಲಯ್ಯ ಸರ್ ಇರ್ಬೋದು, ಅದೇ ರೀತಿ ಪ್ರಭಾಕರ್ ಸರ್, ನನ್ನ ಸ್ನೇಹಿತರಾದ ಧರ್ಮೇಶ್ ಅವರಿಗೆ ನನ್ನ ವಂದನೆಗಳನ್ನು ತಿಳಿಸುತ್ತಾ, ಅದೇ ರೀತಿ ವೇದಿಕೆ ಮುಂಭಾಗ ಆಸೀನರಾಗಿರೋ ಎಲ್ಲ ನನ್ನ ಹೆಮ್ಮೆಯ ಒಕ್ಕಲಿಗರಿಗೂ ನನ್ನ ನಮಸ್ಕಾರಗಳು. ಇದೊಂದು ಜವಾಬ್ದಾರಿ ಅನ್ನೋದು ಇದೆಯಲ್ಲ, ಇವಾಗ ಯಾವುದಾದ್ರೂ ಒಂದು ಜವಾಬ್ದಾರಿ ತಗೊಂಡಾಗ ಬೇಡಬೇಕು. ಅವಾಗಲೇ ಪ್ರಭಾಕರ್ ಸರ್ ಹೇಳ್ತಿದ್ರು ಭಿಕ್ಷೆ ಬೇಡ್ತೀವಿ ಅಂತ. ತುಂಬ ದೊಡ್ಡ ಮಾತಲ್ಲ, ಯಾಕಂದರೆ ಅಹಂ ಅಂತಸ್ತು ಎಲ್ಲದನ್ನು ಬಿಟ್ಟಾಗ ಮಾತ್ರ ಆ ಮಾತು ಬರ್ತದೆ. ಖುಷಿ ಆಗ್ತದೆ, ಯಾಕಂದರೆ ಒಬ್ಬ ಅಧ್ಯಕ್ಷ ಆದವರು ಅಹಂನ ಪಕ್ಕಕ್ಕೆ ಇಟ್ಬಿಟ್ಟು ಭಿಕ್ಷೆನ ಪದ ಉಪಯೋಗಿಸಿದ್ರಲ್ಲ, ನನಗೆ ಖುಷಿ ಆಗ್ತದೆ. ಇಲ್ಲಿ ಎಲ್ಲರೂ ಅಧಿಕಾರ ತಗೋತಾರೆ, ಅಧಿಕಾರ ತಗೊಂಡ ಮೇಲೆ ನಿಭಾಯಿಸೋದು ಎಲ್ಲರಿಗೂ ಬರಲ್ಲ. ತುಂಬಾ ಕೆಲವೊಬ್ಬರಿಗೆ ಮಾತ್ರ ಅಧಿಕಾರ ನಿಭಾಯಿಸುವಂತ ಯೋಗ್ಯತೆ ಅರ್ಹತೆ ಇರ್ತದೆ. ಅದರಲ್ಲಿ ನಮ್ಮ ಪ್ರಭಾಕರ್ ಸರ್ ಇದ್ದಾರೆ ಅಂತ ನನಗೆ ಖುಷಿ ಆಯಿತು. ಮಲೆನಾಡು ಅಂತ ಬಂದಾಗ ಶಿವಮೊಗ್ಗ ನನಗೆ ವಿದ್ಯೆ, ಬುದ್ಧಿ, ಜ್ಞಾನ, ಜೀವನ ಕೊಟ್ಟು ಊರು. ನಾನು ಹುಟ್ಟಿ ಬೆಳೆದಿದ್ದು ಬೆಂಗಳೂರು. ಇಲ್ಲೆಲ್ಲ ನಾವು ಓದ್ತಾ ಇರಲಿಲ್ಲ, ನಮ್ಮನ್ನ ಓದ್ಸಕ್ಕೆ ಅಂತೇಳಿ ಶಿವಮೊಗ್ಗಕ್ಕೆ ಹಾಕಿದ್ರು. ಅವಾಗ ಶಿವಮೊಗ್ಗದಲ್ಲಿ ನಾವು ಜೀವನ ಕಲ್ತೀವಿ, ಊಟದ ಬೆಲೆ ತಿಳ್ಕೊಂಡ್ವಿ, ಅಪ್ಪ ಅಮ್ಮನ ಬೆಲೆ ತಿಳ್ಕೊಂಡ್ವಿ, ಜೀವನ ಹೆಂಗ್ ಮಾಡಬೇಕು ಅಂತ ತಿಳ್ಕೊಂಡ್ವಿ. ಇವತ್ತು ನಾವು ಹೆಮ್ಮೆಯಿಂದ ಹೇಳ್ಕೊತೀವಿ, ಬೆಂಗಳೂರಿಗರು ಅನ್ನೋದಕ್ಕಿಂತ ಹೆಚ್ಚಾಗಿ ನಾವು ಶಿವಮೊಗ್ಗದ ಕಡೆ ಅಂತ ಹೇಳ್ಕೊತೀವಿ. ಮುಖ್ಯವಾಗಿ ಶಿಸ್ತನ್ನು ಕಲ್ತಿದ್ದೀನಿ. ಶಿವಮೊಗ್ಗ ಅಂತ ಬಂದಾಗ ಮಲೆನಾಡು ಜನ ಎಷ್ಟು ಒಂದು ಸಾಫ್ಟ್ ಸ್ಪೋಕನ್, ಒಂದು ಹಗುರ ಹೃದಯವಂತರು ಅಂತ ಹೇಳ್ತಾರೋ, ಹೃದಯ ಶ್ರೀಮಂತಿಕೆಯನ್ನು ಇಟ್ಕೊಂಡಿರೋರು. ಅದೇ ರೀತಿ ಅವ್ರ ತಂಟೆಗೆ ಹೋದ್ರು ಬುದ್ಧಿ ಕಲಿಸೋ ಅಂತ ಒಂದು ಮನೋಭಾವನು ನಮ್ಮ ಈ ಮಲೆನಾಡಿನ ಜನತೆಗಿದೆ. ಇಲ್ಲಿ ಖುಷಿ ಆಗೋದೇನಂದ್ರೆ, ಒಂದು ಚೌಲ್ಟ್ರಿ ಕಟ್ಟಬೇಕಾದ್ರೆ ಒಂದು 16 ಕೋಟಿನೋ 17 ಕೋಟಿನೋ ಮುಗಿಯೋಷ್ಟರಲ್ಲಿ ಫ್ರೀ ಅಡ್ವೈಸ್ಗಳು ಅಂತ ಬರ್ತವೆ. ಈ ಕೆಲವೊಬ್ರು ನೋಡಕ್ ಬಂದಾಗ ಇದನ್ನ ಹಿಂಗ್ ಮಾಡಿ ಹಂಗ್ ಮಾಡಿ ಅಂತ ಹೇಳ್ತಾರೆ. ಫೈನಾನ್ಷಿಯಲಿ ಅದನ್ನ ಯಾವ ರೀತಿ ಅರೇಂಜ್ ಮಾಡ್ಕೋಬೇಕು ಅಂತ ಹೇಳಲ್ಲ. ಆ ಫ್ರೀ ಅಡ್ವೈಸ್ಗಳು ಅಂತೆಲ್ಲ ಸೇರಿದ್ರೆ 20 ಕೋಟಿ ಆಗ್ಬೋದೇನೋ.
ಇದೇ ಒಂದು ಬಕೀಟ್ ನೀರು ನಮ್ಮ ಕೈಲಿ ಕೊಡಕ್ ಆಗದೆ ಇದ್ರು ಅಟ್ಲೀಸ್ಟ್ ಒಂದು ತೊಟ್ಟು ನೀರು, ಒಂದು ಜಗ್ ನೀರು, ಒಂದು ಗ್ಲಾಸ್ ನೀರು ಕೊಡೋಕೆ ಪ್ರಯತ್ನ ಮಾಡೋಣ ನಾವೆಲ್ಲರೂ. ಯಾಕಂದ್ರೆ ಯಾವುದೇ ಒಂದು ದೊಡ್ಡ ಕೆಲಸ ಮಾಡಬೇಕಾದ್ರೂ ಅಷ್ಟು ಒಬ್ಬರಿಂದನೇ ಮಾಡಕ್ ಸಾಧ್ಯ ಇಲ್ಲ. ಅಂಥದ್ರಲ್ಲೂ ಈ ಇಂಥ ಒಂದು ದೊಡ್ಡ ಜವಾಬ್ದಾರಿ ಕೆಲಸ ಮಾಡಬೇಕಾದಾಗ ಪ್ರತಿಯೊಬ್ಬರು ಕೈ ಜೋಡಿಸಿದಾಗ ಮಾತ್ರ ಈ ಥರದ್ದು ಒಂದು ಕೆಲಸಗಳಾಗಕ್ಕೆ ಸಾಧ್ಯ ಆಗ್ತದೆ. ಆಮೇಲೆ ಈ ಹಿಂದೆ ನಾನು ಒಬ್ಬರ ಹತ್ರ ವ್ಯಾಪಾರ ಮಾಡ್ತಾ ಇದ್ದೆ, ಒಬ್ಬ ಜೈನ್ ಸಮುದಾಯದವ್ರ ಹತ್ರ ನಾನು ಸಾಲ ತಗೋತಾ ಇದ್ದೆ. ಅವಾಗ ನನ್ಗೊಂದು ಮಾತಾಡಿದ್ರು, ಉಮಾಪತಿ ನಿಮ್ ಜನಾಂಗದವ್ರಿಗೆ ಯಾವ ಮಟ್ಟಕ್ಕೆ ಹೆಸರಿದೆ, ಆಮೇಲೆ ಯಾವ ಮಟ್ಟಕ್ಕೆ ಒಂದು ಗುಣ ಇದೆ ಅನ್ನೋದು ನಾನು ಹೇಳ್ತೀನಿ. ನಮ್ಮ ಹತ್ರ ಒಂದು ಲೆಡ್ಜರ್ ಬುಕ್ ಇದೆ, ತೆಗೆದು ನೋಡಿದಾಗ ನನ್ಗೇನು ಅರ್ಥ ಆಗ್ಲಿಲ್ಲ. ಮತ್ತೆ ನೋಡೋದ್ರು ಗೊತ್ತಾಗ್ಲಿಲ್ಲ. ಅವಾಗ ಅವ್ರು ಹೇಳಿದ್ದು, ಈ ಲೆಡ್ಜರ್ ಬುಕ್ ಅಲ್ಲಿ 70 to 80% ಆಫ್ ನಾನು ಯಾರಿಗೆ ಸಾಲ ಕೊಟ್ಟಿದ್ದೀನಿ ಎಲ್ಲ ಒಕ್ಕಲಿಗರು. ಕಾರಣ ಏನಂದ್ರೆ ನಾನು ಫೋನ್ ಮಾಡಿದ ತಕ್ಷಣ ವಾಪಸ್ ಸಾಲ ತೀರಿಸ್ತಾರೆ, ಆಮೇಲೆ ಮರ್ಯಾದೆಗೆ ಅಂಜುವಂತ ಜನ. ಬಾಕಿ ಅವ್ರಿಗೆ ಯಾಕೆ ಕಡಿಮೆ ಕೊಡ್ತೀನಿ ಅಂತ ಚೆಕ್ ಬೌನ್ಸ್ ಮಾಡಿ ಗಾಡಿ ಸೀಸ್ ಆಗೋ ಲೆವೆಲ್ಗೆ ಇದ್ರು ವಾಪಸ್ ಕೊಡಲ್ಲ ನನಗೆ. ಹಂಗಾಗಿ ನಿಮ್ ಸಮುದಾಯದವ್ರು ಜಾಸ್ತಿ ಕೊಡ್ತೀನಿ. ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಈ ಜವಾಬ್ದಾರಿ ನಿನ್ನ ಮೇಲೆ ಇರುತ್ತೆ, ನೀನು ಇದನ್ನ ಉಳಿಸ್ಕೊಂಡು ಹೋಗ್ಬೇಕು ಅಂತ ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ. ಗೌಡ್ರು ಗೊತ್ತು, ಊರಿಗೆ ಗೊತ್ತು ಅನ್ನಂಗೆ ನಾವು ಆದಷ್ಟು ಇನ್ನೊಬ್ಬರಿಗೆ ಮಾರ್ಗದರ್ಶನ ಕೊಡಬೇಕು, ಆದಷ್ಟು ದಾರಿ ದೀಪ ಆಗ್ಬೇಕು ಹೊತ್ತು ಇನ್ನೊಬ್ಬರನ್ನ ಕಿತ್ಕೊಡೋಂಗೆ, ಇನ್ನೊಬ್ರಿಗೆ ತೊಂದರೆ ಆಗೋಂಗೆ ನಾವು ಯಾವತ್ತು ನಡ್ಕೋಬಾರ್ದು. ಆಮೇಲೆ ಈ ಒಕ್ಕಲಿಗರ ಸಂಘ ಚುನಾವಣೆ ಅಂತ ಬಂದಾಗಲೂ ಅಷ್ಟೇ ನಾನು ಯಾವತ್ತು ಕನ್ಸ್ಮನ್ಸಲ್ಲಿ ಅನ್ಕೊಂಡಿರಲ್ಲ ಒಕ್ಕಲಿಗರ ಸಂಘ ಚುನಾವಣೆಯಲ್ಲಿ ನಿಲ್ತೀನಿ ಅಂತ. ಕಾರ್ಡ್ ಮಾಡಿಸಿರೋದು ನನಗೆ ಗೊತ್ತಿರಲಿಲ್ಲ. ನಿರ್ಮಲಾ ಸ್ವಾಮೀಜಿ ಅವರು ನನಗೆ ಆದೇಶ ಮಾಡಿದ್ರು, ಒಕ್ಕಲಿಗರ ಸಂಘ ಚುನಾವಣೆಗೆ ನಿಲ್ಲು, ಅನುಕೂಲ ಆಗುತ್ತೆ ಮುಂದಕ್ಕೆ ಅಂತ. ಅವರ ಸಮ್ಮತಿ ಮೇರೆಗೆ ನಾನು ಕಂಟೆಸ್ಟ್ ಮಾಡಿದೆ. ಈ ಬಾಕಿ ನಮ್ಮಲ್ಲಿ 150 ಜನ ಎಲ್ಲರೂ ಕಂಟೆಸ್ಟ್ ಮಾಡಿದ್ರು. ಅದರಲ್ಲಿ ಒಂದು 11ನೇ ಕ್ರಮ ಸಂಖ್ಯೆ 11ನೇ ಪೊಸಿಷನ್ ಅಲ್ಲಿ ನನ್ನ ಗೆದ್ದು ಈ ಸ್ಥಾನಕ್ಕೆ ಬಂದಿದ್ದೀನಿ. ಅದಾದ್ಮೇಲೆ ನಮ್ಮಲ್ಲಿ 4 ಜನ, ನಮ್ಮ ಸಂಸ್ಥೆಯಲ್ಲಿ 4 ಜನ ಡಾಕ್ಟರ್ ಇದ್ರು. ಅಂದ್ರೆ ಇವಾಗ ನಮ್ಮ ಡೈರೆಕ್ಟರ್ಗಳಲ್ಲಿ ನನಗೆ ಜವಾಬ್ದಾರಿ ಕೊಟ್ಟರು. ಆಸ್ಪತ್ರೆ ಬಗ್ಗೆ ಈಸಿಯಾಗಿ ಎಲ್ಲರೂ ಕಮೆಂಟ್ ಮಾಡ್ತಾರೆ, ನಾನು ಕಮೆಂಟ್ ಮಾಡ್ತಾ ಇದ್ದೆ. ಆಸ್ಪತ್ರೆ ಜವಾಬ್ದಾರಿ ತಗೊಂಡ್ಮೇಲೆ ಗೊತ್ತಾಯ್ತು ಅಲ್ಲಿನ ಕಷ್ಟಗಳೇನು ಅಂತ. ಹಾಗಾಗಿ ಯಾವುದೇ ಒಂದು ಆಸ್ಪತ್ರೆ ನಡಿಬೇಕು, ಇಂಥ ಒಂದು 1049 ಬೆಡ್ ಆಸ್ಪತ್ರೆ ನಡಿಬೇಕಾದ್ರೆ ಎಲ್ಲರೂ ಸಹಕಾರ ಬೇಕಾಗ್ತದೆ. ಅದರಲ್ಲೂ ನಮ್ಮಲ್ಲಿ ಸ್ಕಿನ್ ಸ್ಪೆಷಾಲಿಟಿ ಅನ್ನೋದು ನಾವು ಸ್ಟೇಟ್ ಅಲ್ಲಿ ಲೀಡಿಂಗ್ ಪೊಸಿಷನ್ ಅಲ್ಲಿ ಇದೀವಿ. ಡಾಕ್ಟರ್ ಶರತ್ ಅಂತ ಅವರು ನಿಂಬಾಗ್ದವ್ರೆ, ಮಲ್ನಾಡ್ ಅವರು, ಹೆಮ್ಮೆಯಿಂದ ನೀವು ಹೇಳ್ಕೋಬಹುದು. ಕಿಮ್ ಸಂಸ್ಥೆಯಲ್ಲಿ ಕಿರೀಟ ಅಂದ್ರೆ ಒಂದು ಸ್ಕಿನ್ ಡಿಪಾರ್ಟ್ಮೆಂಟ್, ಆ ಕೊಡುಗೆ ನಿಮ್ಗೆ ಸಲ್ಲುತ್ತೆ. ಅದೇ ರೀತಿ ಆರ್ಥೋಪೆಡಿಕ್ ಇರ್ಬೋದು, ICU ECU ಇರ್ಬೋದು. ನೀವು ಯಾರಿಗೆ ಸಮಸ್ಯೆಗಳಾದಾಗ ಇಲ್ಲಿರೋರಿಗೆ ಕಿಮ್ಸ್ ಆಸ್ಪತ್ರೆ ಅಂತ ಬಂದಾಗ ನಮ್ಮ ಸ್ನೇಹಿತರು ಧರ್ಮೇಶ್ ಅವರು ಇದ್ದಾರೆ, ನಾನಿದ್ದೀನಿ, ನಮ್ಮ ಸಹಾಯ ತಾವು ತಗೋಬಹುದು. ನಮ್ಮನ್ನ ದುಡಿಸ್ಕೊಳ್ಳೋಕೆ ತಾವೆಲ್ಲರೂ ಆಲೋಚನೆ ಮಾಡಿ, ನಾವು ದುಡಿಯೋಕೆ ಅಂತಾನೆ ಬಂದಿದ್ದೀವಿ. ಒಂಥರ ಬಲವಾಗಿರೋ ಎತ್ತುಗಳು ಬಂದಿದ್ದೀವಿ. ಎಷ್ಟಾಗುತ್ತೆ ಅಷ್ಟು ನೀವು ಎಷ್ಟು ನಮ್ಮ ಕೈಯಲ್ಲಿ ದುಡಿಸ್ಕೊಳಕ್ಕಾಗ್ತದೆ ದುಡಿಸ್ಕೊಳ್ಳಿ. ಈ ಮುಖಾಂತರ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟ ಪ್ರತಿಯೊಬ್ಬರಿಗೂ ನನ್ನ ಧನ್ಯವಾದಗಳು. ನಮಸ್ಕಾರ. ಮಲೆನಾಡಿನ ತೀರ್ಥಹಳ್ಳಿ ಭಾಗದ ಬೆಂಗಳೂರಿನ ಒಕ್ಕಲಿಗರ ವಿಶೇಷ ಸಭೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಪರಮ ಪೂಜ್ಯ ಶ್ರೀ ಶ್ರೀ ಪ್ರಸನ್ನಾಥ ಮಹಾಸ್ವಾಮೀಜಿಯವರ ಪಾದಗಳಿಗೆ ನಮಸ್ಕರಿಸ್ತಾ, ನಮ್ಮ ನಾಯಕರು, ಈ ರಾಜ್ಯದ ಗೃಹ ಮಂತ್ರಿಗಳಾದ ಹರಗ ಜ್ಞಾನೇಂದ್ರ ಸರ್ ಅವರೇ, ನನ್ನ ಆತ್ಮೀಯರು, ಭಾರತೀಯ ಜನತಾ ಪಕ್ಷದ ಮುಖಂಡರಾದ ಸುರೇಶ್ ಗೌಡ್ರೆ, ಒಕ್ಕಲಿಗರ ಸಂಘದ ಶಿವಮೊಗ್ಗದ ಅಧ್ಯಕ್ಷರಾದ ಪ್ರಭಾಕರ್ ಅವರೇ, ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕರು ಸ್ನೇಹಿತರಾದ ಉಮಾಪತಿ ಅವರೇ, ಧರ್ಮೇಶ್ ಅವರೇ, ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಮಲೆನಾಡಿನ ಎಲ್ಲ ಒಕ್ಕಲಿಗರ ಬಂಧುಗಳೇ, ನಾವು ಈಗಾಗಲೇ ಒಂದು 8 ದಿನದ ಹಿಂದೆ ನಾವು ಜ್ಞಾನೇಂದ್ರನ್ನ ಮಾತಾಡ್ಕೊಂಡು ಒಂದ್ ಕಡೆ ಸೇರ್ಬೇಕು ಅಂತಕ್ಕಂಥದ್ದನ್ನ ಬೇರೆ ವಿಚಾರಕ್ಕೆ ಸೇರ್ಬೇಕು. ಪ್ಯಾಲೇಸ್ ಅಲ್ಲಿ ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಮಲೆನಾಡಿನ ಭಾಗದ ಎಲ್ಲಾ ಜಿಲ್ಲೆಯ ಒಕ್ಕಲಿಗರು ಒಂದ್ ಕಡೆ ಸೇರ್ಬೇಕು ಅಂತಕ್ಕಂಥದ್ದನ್ನ ಮಾತಾಡ್ಕೊಂಡಿದ್ದವರು. ಬಹುಶಃ ನಿನ್ನೆ ಬೆಳಿಗ್ಗೆ ಫೋನ್ ಮಾಡಿ ಮತ್ತೆ ಅಸೆಂಬ್ಲಿನಲ್ಲಿ ಸಿಕ್ಕಿ ಈ ತರ ಒಂದು ಕಾರ್ಯಕ್ರಮ ಇದೆ ಅಂತಕ್ಕಂಥದ್ದನ್ನ ಜ್ಞಾನೇಂದ್ರನ್ನ ತಿಳಿಸಿದ್ರು. ಬಹುಶಃ ನನ್ನ ಚುನಾವಣೆ 2013ರಲ್ಲಿ ಇವತ್ತು ಇಲ್ಲಿ ಹಿರಿಯ ನಿವೃತ್ತ ಅಧಿಕಾರಿಗಳು, ಹಾಲಿ ಅಧಿಕಾರಿಗಳು, ಉದ್ಯಮಿಗಳು ಅವರವರ ಶಕ್ತಿನಲ್ಲಿ ಬೆಂಗಳೂರಿನಲ್ಲಿ ನಾವು ಜೀವನ ಮಾಡೋದಕ್ಕೆ ಬಂದು ಇವತ್ತು ದೊಡ್ಡ ದೊಡ್ಡ ಸ್ಥಾನದಲ್ಲಿರ್ತಕ್ಕಂಥದ್ದನ್ನ ನಾವು ಗಮನಿಸಿದ್ದೇವೆ. ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಿದ್ದಾರೆ, ಉದ್ಯೋಗಕ್ಕೋಸ್ಕರ ಬಂದು ಇಲ್ಲಿ ಇವತ್ತು ದೊಡ್ಡ ದೊಡ್ಡ ಸ್ಥಾನಗಳನ್ನ ಇವತ್ತು ಅವರ ಕುಟುಂಬ ಅಭಿವೃದ್ಧಿ ಆಗಿರ್ತಕ್ಕಂಥದ್ದ ನೋಡಿದ್ದೇವೆ. ನಮಗೆ ಅವಕಾಶ ಸಿಕ್ಕಂತ ಸಂದರ್ಭದಲ್ಲಿ
ನಮ್ಮ ಸಮುದಾಯಕ್ಕೆ ನಾವು ಎತ್ತಿಡಬೇಕಾಯಿತು ನಮ್ಮೆಲ್ಲರ ಕರ್ತವ್ಯ. ಇವತ್ತೇನು ತೀರ್ಥಹಳ್ಳಿ ಒಕ್ಕಲಿಗರ ಸಂಘಕ್ಕೆ 122 ವರ್ಷ ಇತಿಹಾಸ ಇದೆ ಅಂತಕ್ಕಂಥ ನಾವು ಯಾರು ಊಹಿಸಲಿಕ್ಕೆ ಸಾಧ್ಯನೇ ಇಲ್ಲ. ಸುಮಾರು 12,000 ಹೆಚ್ಚಿನ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡ್ತಕ್ಕಂಥ ಸಂಸ್ಥೆ. ಮತ್ತೆ ಪರಮ ಪೂಜ್ಯ ಬಾಲಗಂಗಾಧರ ಸ್ವಾಮೀಜಿಯವರು ಸ್ಥಾಪಿಸಿರ್ತಕ್ಕಂಥ ಈ ಪುಣ್ಯ ಸ್ಥಳ 1,50,000 ಮಕ್ಕಳಿಗೆ ವಿದ್ಯಾದಾನವನ್ನು ಕೊಡ್ತಿರ್ತಕ್ಕಂಥ ಒಂದು ಒಕ್ಕಲಿಗರ ಒಂದು ದೊಡ್ಡ ಸಮುದಾಯ. ಇದು ನಾವೆಲ್ಲರೂ ಹೆಮ್ಮೆ ಪಡಬೇಕಾಗುತ್ತೆ. ಸಾವಿರಾರು ಟೀಚರ್ಸ್ಗೆ ಮತ್ತು ಅವರ ಕುಟುಂಬಕ್ಕೆ ಆಶ್ರಯವನ್ನು ಕೊಟ್ಟಿರ್ತಕ್ಕಂಥದ್ದು ಈ ಸಂಸ್ಥೆ. പക്ഷെ ಇವತ್ತಿಲ್ಲೇನು ನಾವು ಮಾತಾಡ್ತಾ ಇದ್ದೀವಿ, ಇದೊಂದು ದೊಡ್ಡ ಸಂಸ್ಥೆಯಾಗಿ ಒಂದು 4-5 ತಿಂಗಳಿನಲ್ಲಿ ಬಹುಶಃ ಒಂದು UPSC ಸೆಂಟರ್ ಆಗಿ ಒಕ್ಕಲಿಗರು ಮತ್ತು ಎಲ್ಲ ಸಮುದಾಯದ ಮಕ್ಕಳಿಗೆ ಇಲ್ಲಿ ವಿದ್ಯಾಭ್ಯಾಸವನ್ನು ಕೊಡಬೇಕು ಅಂತಕ್ಕಂಥ ಒಂದು ತೀರ್ಮಾನವನ್ನ ಹಿಂದೆ ಪರಮ ಪೂಜ್ಯ ಬಾಲಗಂಗಾಧರ ಸ್ವಾಮೀಜಿಯವರು ಏನ್ ಮಾಡಿದ್ರು, ಇವತ್ತು ನಿರ್ಮಲಾನಂದ ಸ್ವಾಮೀಜಿಯವರು, ಪ್ರಸನ್ನನಾಥ ಸ್ವಾಮೀಜಿಯವರು ಎಲ್ಲರೂ ಸೇರಿ ಇದೊಂದು ದೊಡ್ಡ ಸಂಸ್ಥೆಯನ್ನಾಗಿ ಮಾಡಬೇಕು. പക്ഷേ ಇವತ್ತು ಆಂಜನೇಯ ದೇವಸ್ಥಾನ ಇತ್ತು. ಈ ಜಾಗ ಬಹಳ ಲಿಟಿಗೇಷನ್ ಇತ್ತು. ಇದಾಗಿ ಸ್ವಾಮೀಜಿಯವರು ಇದು ವಹಿಸ್ಕೊಂಡು ಆದ್ಮೇಲೆ ಇವೆಲ್ಲ ಬಂದಿರತಕ್ಕಂಥದ್ದು. ಈ ಮುಂಭಾಗದಲ್ಲಿ ಒಂದು ಆಂಜನೇಯ ದೇವಸ್ಥಾನ ನಡೀತಾ ಇದೆ. ನಾವೆಲ್ಲರೂ ಸೇರಿ ಆ ಆಂಜನೇಯ ದೇವಸ್ಥಾನನೇ 4-5 ತಿಂಗಳಲ್ಲಿ ಮುಗಿಸ್ಬೇಕು ಅಂತಕ್ಕಂಥದ್ದನ್ನ ಮಾಡಿ ಇದನ್ನ ಆಂಜನೇಯ ದೇವಸ್ಥಾನ ಮಾಡ್ತಾ ಇದ್ದೇವೆ. ಇವತ್ತು ತೀರ್ಥಹಳ್ಳಿನಲ್ಲಿ ಸುಮಾರು ಒಂದು 16ರಿಂದ 18 ಕೋಟಿ ಆಗ್ಬೋದು ಸಮುದಾಯ ಭವನವನ್ನು ಕಟ್ಟಬೇಕು ಅಂತಕ್ಕಂಥ ನಿಟ್ಟಲ್ಲಿ ಏನೋ ಒಂದು ಒಳ್ಳೆ ಕಾರ್ಯಕ್ಕೆ ಕೈ ಹಾಕಿದ್ದಾರೆ. ನಾನು ಕೇಳ್ಕೊಳ್ತಕ್ಕಂಥದ್ದು ಈಗ ನಾವು ಮಾಡ್ತೀವಿ. ನಾವು ನಮ್ಮ ತಂದೆ ತಾಯಿ ಹೆಸರಲ್ಲಿ ಜ್ಞಾನೇಂದ್ರನ ಹತ್ರ ಮಾತಾಡಿ ಏನು ಸಹಾಯ ಮಾಡಬೇಕು ಅಂತಕ್ಕಂಥದ್ದನ್ನ ನಾನು ಮಾಡ್ತೇನೆ. ನಾವು ಅನುಕೂಲವಾಗಿರ್ತಕ್ಕಂಥ ಕುಟುಂಬಗಳು, ನಿಮ್ಮ ಕೈಲಿ ಏನಾಗುತ್ತೆ ಅದನ್ನ ಸಹಾಯವನ್ನ ಇಲ್ಲಿ ಬಂದಿರ್ತಕ್ಕಂಥವ್ರು ಇಲ್ಲೇ ಒಂದು ಪುಸ್ತಕದಲ್ಲಿ ಬರ್ಸೋಗ್ಬೇಕು ಅಂತಕ್ಕಂಥ ಮನವಿಯನ್ನ ಮಾಡ್ತಾ ಇದ್ದೇನೆ. ನಾನು ಅನೌನ್ಸ್ ಮಾಡ್ಬೋದು, ಅನೌನ್ಸ್ ಮಾಡಿದ್ರೆ ಪೇಪರಲ್ಲಿ ಬರ್ತದೆ. ಆಮೇಲೆ ಅದಕ್ಕೆ ಅನೌನ್ಸ್ ಮಾಡೋದಿಲ್ಲ. ಜ್ಞಾನೇಂದ್ರಣ್ಣ ಏನ್ ಹೇಳ್ತಾರೆ ಅದನ್ನ ನಾನು ಮಾಡ್ಕೊಂಡು ಹೋಗ್ತೀನಿ. പക്ഷേ ನಾನು ನನ್ನ 2-3 ಚುನಾವಣೆನಲ್ಲೂ ವಿಶೇಷವಾಗಿ ಮಲೆನಾಡಿಂದ ಬಂದಿರ್ತಕ್ಕಂಥ ಬೈ ಎಲೆಕ್ಷನ್ ಅಲ್ಲಿ ಜ್ಞಾನೇಂದ್ರಣ್ಣ ಬಂದ್ರು, ಮೀಟಿಂಗ್ ಮಾಡಿದ್ರು, ಇದನ್ನ ಹೋದ್ರು, ನಾನು ಬೇಗ ಹೊಟ್ಟೋದೆ. ಅವರೇ ಮೀಟಿಂಗ್ ಎಲ್ಲ ಮಾಡ್ಕೊಂಡ್ರು. ಸುರೇಶ್ ಗೌಡರು ತುಮಕೂರು ಕಡೆ ಬಂದಿರ್ತಕ್ಕಂಥ ಇದನ್ನ ಅವರೇ ಇದು ಮಾಡಿದ್ರು. ಎಲ್ಲಾ ಜಿಲ್ಲೆಗಳಿಂದಲೂ ಬಂದ್ ಮಾಡಿದ್ರು. ನನಗೆ 13ರಲ್ಲೂ ಗೆಲ್ಲದಕ್ಕೆ ವಿಶೇಷವಾಗಿ ಇವರೆಲ್ಲ BJP-ನಲ್ಲಿದ್ದು ನನಗೆ ಜನತಾದಳಕ್ಕೆ ಓಟ್ ಹಾಕೋರು. ಮಲೆನಾಡಿನಿಂದ ಬಂದಿರತಕ್ಕಂಥ ಅನೇಕ ಕುಟುಂಬಗಳು ಅವತ್ತು ನನ್ನ ಕೈ ಹಿಡಿದಿದೆ. 18ರಲ್ಲೂ ಸಹ ಕೈ ಹಿಡಿದ್ರು. 19ರಲ್ಲಿ ಸಂಪೂರ್ಣವಾಗಿ ಕೈ ಹಿಡಿದ್ರು. ಇದನ್ನ ಗೆಲ್ಸೋದಕ್ಕೆ ಪ್ರಮುಖ ಪಾತ್ರವನ್ನು ವಹಿಸಿದ್ರ. ನಾನು ಹೆಚ್ಚಿನ ರೀತಿಯಲ್ಲಿ ಸಹಾಯವನ್ನು ಮಾಡ್ತೇನೆ. ಅಣ್ಣವ್ರ ಹತ್ರ ಮಾತಾಡಿ ಮಾಡ್ತೇನೆ. ನಾನು ಕೇಳ್ಕೊಳ್ತಾ ಇದ್ದ ಅವಕಾಶ ಬಿದ್ದಾಗ, ನಾವ್ಯಾರು ಶಾಶ್ವತ ಅಲ್ಲ. ನಾವು ನಮ್ಮ ಊರುಗಳಲ್ಲಿ ಏನ್ ಮಾಡ್ಬಿಟ್ಟು ಇದ್ದೀವಿ ಅದೇ ಕೊನೆಗೆ ಉಳ್ಕೊಳ್ತಕ್ಕಂಥದ್ದು. ನಾವು ಅಧಿಕಾರ ಇದ್ದಾಗ ಮಾಡ್ದ ಹೋದ್ರೆ ನಮ್ಮ ಜನರು ಕ್ಷಮಿಸೋದಿಲ್ಲ. ಅದಕ್ಕೆ ನಮ್ಮ ಸಮುದಾಯದ ಎಲ್ಲಾ ಮುಖಂಡಗಳಲ್ಲೂ ನಾನು ಕೇಳ್ಕೊಳ್ತಕ್ಕಂಥದ್ದು, ನಾವು ಚೆನ್ನಾಗಿದ್ದಾಗ, ನಾವು ಅನುಕೂಲವಾಗಿದ್ದಾಗ, ನಾವು ಒಂದು ಹುದ್ದೆನಲ್ಲಿದ್ದಾಗ ನಮ್ಮ ಸಮುದಾಯಕ್ಕೂ ಮಾಡಬೇಕು, ಬೇರೆ ಸಮುದಾಯಕ್ಕೂ ನಾವೇನು ಒಂದು ಸಮಾಜ ಸೇವೆಯಲ್ಲಿ ತೊಡಗಿದ್ದೀವಿ ಬೇರೆ ಸಮುದಾಯಕ್ಕೂ ಮಾಡಬೇಕಾಗುತ್ತೆ. ಅದನ್ನ ನಾವು ಬೆಳೆಸ್ಕೊಬೇಕು. ಬೆಳೆಸ್ಕೊಂಡಾಗ ಮಾತ್ರ ನಮ್ಮ ಸಮಾಜ ಮುಂದುವರಿಯೋದಕ್ಕೆ ಸಾಧ್ಯ. ನಾವು ಮುಂದುವರೆದಕ್ಕಂಥ ಜನಾಂಗ ಅಂತಕ್ಕಂಥದ್ದನ್ನ ಇದನ್ನ ಮಾಡಿ ಇವತ್ತು ಒಕ್ಕಲಿಗ ಸಮುದಾಯದಲ್ಲಿ ಕೂಲಿ ಮಾಡ್ತಕ್ಕಂಥ ನಮಗಿಂತ ಕೆಳವರ್ಗದಲ್ಲಿರ್ತಕ್ಕಂಥ ಜನ ಸಾಕಷ್ಟು ಜನ ಇದ್ದಾರೆ. ಸಾಕಷ್ಟು ಜನ ಅವ್ರಿಗೆ ವಿದ್ಯೆನ ಕೊಡ್ತಕ್ಕಂಥ ಕೆಲಸ ಆಗಬೇಕು. ನಾವು ಇವತ್ತು BJS ಸಂಸ್ಥೆ ಏನು 1.5 ಲಕ್ಷ ಜನಕ್ಕೆ ಏನು ಇವತ್ತು ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ. ಭಾಷೆ ಹೆಚ್ಚಿನ ಜನ ಇರ್ತಕ್ಕಂಥ ಒಕ್ಕಲಿಗರೇ ಅದರಲ್ಲಿ ಓದ್ತಾ ಇರ್ತಕ್ಕಂಥ ಬೇರೆ ಸಮುದಾಯದವರು ಇದ್ದಾರೆ. ಒಕ್ಕಲಿಗರಿಗೆ ಹೆಚ್ಚಿನ ಒಂದು ಪ್ರಾಧಾನ್ಯತೆ ಕೊಡ್ತಕ್ಕಂಥ ಇದು ಮಾಡ್ತಾ ಇದ್ದಾರೆ. ಇವತ್ತೇನ ಸಮುದಾಯ ಭವನ ಕಟ್ತಾ ಇದ್ದಾರೆ. ನನ್ನ ತಂದೆ ತಾಯಿ ಹೆಸರಿನಲ್ಲಿ ನಾನು ನಾಳೆ ಅಸೆಂಬ್ಲಿ ಜೊತೆಲಿದ್ದಾಗ ನಾನು ಮಾತಾಡ್ಬಿಟ್ಟು ಸಹಾಯವನ್ನ ಮಾಡ್ತೀನಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಅದನ್ನ ಆದಷ್ಟು ಬೇಗ ಮುಗಿಸೋದಕ್ಕೆ ಇನ್ನು ಬೇರೆ ಯಾರ್ಯಾರು ಹೇಳ್ಬೇಕು ನಾವು ಜ್ಞಾನೇಂದ್ರನ್ನ ಮಾತಾಡಿ ಬೇರೆಯವ್ರನ್ನ ಕೆಲವನ್ನ ಕರೆಸಿ ಸಹಾಯ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತೀನಿ ಅಂತಕ್ಕಂಥ ಮಾತನ್ನ ಹೇಳಿ ಅದನ್ನ ಬೇಗ ಮುಗಿಲಿರ್ತಕ್ಕಂಥ ಸ್ವಾಮೀಜಿಯವರ ಆಶೀರ್ವಾದದಿಂದ ಬೇಗ ಮುಗಿದು ಉದ್ಘಾಟನೆ ಆಗಲಿ, ಅದನ್ನ ಭಾಗದಾಗಲಿರ್ತಕ್ಕಂಥ ಜನಕ್ಕೆ ಅನುಕೂಲ ಆಗಲಿ ಅಂತಕ್ಕಂಥ ಮಾತನ್ನ ಹೇಳಿ ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ.